ಈ ಗತಿಯಲ್ಲಿ ಪಂಚಭೂತೋತ್ಪತ್ತಿಯನ್ನು ಪಂಚೀಕರಣವನ್ನು ಬೇಳುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾರೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಹಿಂದಿನ ಗತಿಯಲ್ಲಿ ಪರಮಾತ್ಮ ಅಂದರೆ ಯಾರಿಗೇನಬೇಕು, ಪರಮಾತ್ಮ ಯಾವ್ಯಾವ ರೂಪ ತಾಳಿದ, ಆಮೇಲೆ ಶಕ್ತಿಯು ಯಾವ್ಯಾವ ರೂಪವನ್ನು ಹೊಂದಿದಳು, ಪರಮಾತ್ಮ ಮತ್ತು ಶಕ್ತಿ ಹೇಗಿದ್ರು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದು, ಈಗ ಪರಮಾತ್ಮನಾದ ತನ್ನಿಂದಲೇ ಇದೇನಾಯಿತು ಅಂದ್ರೆ ಜಗತ್ತು ಉತ್ಪತ್ತಿ ಆಗ್ತಾ ಇದೆ. ಮೊದಲು ಭೂತಗಳ ಉತ್ಪತ್ತಿ, ನಂತರದಲ್ಲಿ ಪಂಚೀಕರಣ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ವಿಜ್ಞಾನ ನೌಕಾದಲ್ಲಿ ಒಂದು ಪಂಚೀಕರಣದ ಶ್ಲೋಕವನ್ನು ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಅವರು ಬರೆದು ಸ್ಪಷ್ಟ ಏನು ಹೇಳ್ಯಾರು ಅಂತ ಕೇಳಿದ್ರೆ, ಇದರ ಟೀಕಾ ಅದ, ಅದನ್ನ ಟೀಕಾ ಓದಿ ತಿಳ್ಕೊರಿ, ಆಗಲಿಲ್ಲ ಅಂದ್ರೆ ಗುರು ಮುಖಾಂತರ ಸರಿಯಾಗಿ ತಿಳ್ಕೊರಿ ಅಂತ ತಿಳ್ಕೊಂಡು. ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ, ಮೂಲ ಪಂಚೀಕರಣ ಸೂತ್ರ ಯಾವುದು ಅಂದ್ರೆ ಓದ್ತಾ ಇದ್ದಾನೆ ಹಾಗೆ. ಓಂಕಾರಂ ಸರ್ವವೇದ ಸಾರಭೂತಂ ಪಂಚೀಕೃತ ಮಹಾಭೂತಾನಿ ತತ್ಕಾರ್ಯಂ ಚ ಸರ್ವಂ ವಿರಾಡಿತ್ಯುಚ್ಯತೆ. ಏತಸ್ಥೂಲ ಶರೀರಮಾತ್ಮನಃ ಇಂದ್ರಿಯೈರರ್ಥೋ ಫಲಬ್ಧಿರ್ಜಾಗರಿತಂ ಮಾನ್ಯಾತ್ಮ ವಿಶ್ವವಿತ್ತತ್ರಯಮಕಾರಃ ಅಪಂಚೀಕೃತ ಪಂಚಮಹಾಭೂತಾನಿ ತತ್ಕಾರ್ಯಂ ಚ ಸಪ್ತದಶಕಂ ಲಿಂಗಂ ಭೌತಿಕ ಹಿರಣ್ಯಗರ್ಭ ಇತ್ಯುಚ್ಯತೆ. ಏತತ್ ಸೂಕ್ಷ್ಮ ಶರೀರಮಾತ್ಮನಃ ಕರಣೇಷೂಪ ಸಂವೃತ್ತೇಷು ಜಾಗರಿತ ಸಂಸ್ಕಾರಜಃ ಪ್ರತ್ಯಯಃ ಸ ವಿಷಯಃ ಸ್ವಪ್ನಸ್ತದುಭಯಾಭಿಮಾನ್ಯಾತ್ಮ ತೈಜಸಃ. ಏತತ್ರ ಮುಕಾರಃ ಶರೀರದ್ವಯಕಾರಣಮಜ್ಞಾನಂ ಸಾಭಾಸಂ ಕೃತಂ ಮುಚ್ಯತೆ. ಏತತ್ಕಾರಣ ಶರೀರಮಾತ್ಮಾನಃ ನಸನ್ನಾಪಿ ಸದಸನ್ನ ಭಿನ್ನಂ ನಾಭಿನ್ನಂ ನಾಪಿ ಭಿನ್ನಾಭಿನ್ನಂ ಕುತಶ್ಚಿನ್ನ ನಿರವಯಂ ನಸಾವಯವಂ ನೋಭಯಂ ಕಿಂತು ಕೇವಲ ಬ್ರಹ್ಮಾತ್ಮೈಕತ್ವ ಜ್ಞಾನಾಪನೋದ್ಯಂ ಸರ್ವಪ್ರಕಾರ ಜ್ಞಾನಾನುಪಸಂಹಾರೋ ಬುದ್ಧೇ ಕಾರಣಾತ್ಮನಾವಸ್ಥಾನಂ ಸುಸುಪ್ತಿ ತದುಭಯಾಭಿಮಾನ್ಯಾತ್ಮ ಪ್ರಾಜ್ಞಃ. ಏತತ್ರಯಂ ಮಕಾರಃ ಅಕಾರ ಉಕಾರೆ ಉಕಾರೋ ಮಕಾರೆ ಅಹಮಾತ್ಮ ಸಾಕ್ಷಿ ಕೇವಲ ಚಿನ್ಮಾತ್ರ ಸ್ವರೂಪೋನಾಜ್ಞಾನಂ ತತ್ಕಾರ್ಯಂ ಚ ಕಿಂತು ನಿತ್ಯ ಶುದ್ಧ ಬುದ್ಧ ಮುಕ್ತಸ್ಯ ಪರಮಾನಂದಾದ್ವಯಂ ಬ್ರಹ್ಮೈವಾಹಮಸ್ಮ್ಯಹಂ ಬ್ರಹ್ಮಾಸ್ಮಿತ್ಯಭೇದೇನಾವಸ್ಥಾನಂ ಸಮಾಧಿ ಅಯಮಾತ್ಮ ಬ್ರಹ್ಮೇತ್ಯಾದಿ ಶ್ರುತಿಭ್ಯ ಇತಿ ಶ್ರೀ ಮೂಲ ಪಂಚೀಕರಣಂ. ಇದು ಮೂಲ ಪಂಚೀಕರಣದ ವಿಷಯ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಜಿಜ್ಞಾಸುಗಳು ಕಂಠಪಾಠವನ್ನು ಮಾಡುವ ನಿಮಿತ್ತ ಬರೆದಿರುವುದು.
ಯಾಕೆ ಬರೆದಿರಿ ಅಂತ ಕೇಳಿದ್ರೆ ಜಿಜ್ಞಾಸುಗಳಾದವರು. ಜಿಜ್ಞಾಸುಗಳಂದ್ರೆ ಗೊತ್ತದ, ಮೋಕ್ಷದ ಅಭಿಲಾಷೆ ಉಳ್ಳವರು ಯಾರೋ ಅವ್ರಿಗೇನಂತ ಕರೀತಾರೆ? ಜಿಜ್ಞಾಸು ಅಂತ ಕರೀತಾರೆ, ಅಥವಾ ಮುಮುಕ್ಷುಗಳು ಅಂತ ಕರೀತಾರೆ. ಅಂಥ ಮುಮುಕ್ಷುಗಳು ಇದನ್ನೇನು ಮಾಡಬೇಕು ಅಂದ್ರೆ ಕಂಠಪಾಠವನ್ನು ಮಾಡಬೇಕು. ಏನು ಬಾಯ್ಪಾಠ ಮಾಡ್ಬೇಕಂತೇವಲ್ಲ, ಕಂಠಪಾಠವನ್ನು ಮಾಡಬೇಕು. ಅದರ ಸಲುವಾಗಿ ಬರ್ದೇವಿ. ಇದರ ಅರ್ಥ ವಿಸ್ತಾರವಾಗಿದೆ. ಇದರ ಅರ್ಥ ಏನದಪ್ಪ ಅಂತ ಕೇಳಿದ್ರೆ ವಿಸ್ತಾರದ, ಏನ್ರಿ ಸ್ವಲ್ಪ ಇಲ್ಲ, ವಿಸ್ತಾರ ಇರುವುದರಿಂದಲೇ ಪಂಚೀಕರಣ ಅಂತ ಆಗ್ಯದ, ಆಮೇಲೆ ಬಾಲ್ಬೋಧಿನಿ ಅಂತ ಆಗ್ಯದ, ಚಂದ್ರೋದಯ ಅಂತ ಆಗ್ಯದ, ಮುಂದೆ ವಿಚಾರ ಸಾಗರ ಪ್ರಭಾಕರ ತನ್ನ ಇವೆಲ್ಲ ಏನಾಗ್ಯಾವ. ಆ ಪಂಚೀಕರಣದ ಅರ್ಥ ಬಿಟ್ಟು ಏನಾರ ಐತೇನೋ ಅಂತ ಕೇಳಿದ್ರೆ ಇಲ್ಲ. ಏನು ಅದಕ್ಕೆ ಅರ್ಥ ಭಾಳ ವಿಸ್ತಾರದ. ತಿಳಿಯಲು ಅಪೇಕ್ಷೆ ಉಳ್ಳವರು ಯಾರು ತಿಳ್ಕೋಬೇಕಂತಾರೆ ಅದರ ಟೀಕೆಯನ್ನು ಓದಬಹುದು ಅಥವಾ ಗುರುಮುಖದಿಂದ ಕೇಳಬಹುದು. ಅದರ ಟೀಕಾ ಓದಬೇಕು, ಇಲ್ಲಾಂದ್ರೆ ಗುರುಮುಖಾಂತರವಾಗಿ ತಿಳಿದುಕೊಳ್ಳಬೇಕು ಅಂತ. ಏನು ಈ ರೀತಿಯಾಗಿ ಬ್ರಹ್ಮವು ಓಂಕಾರ ಗಮ್ಯವೆಂದು ಶ್ರುತಿಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿ ಹೇಳಿರುವರು. ಪುನಃ ಬ್ರಹ್ಮವು ಎಂತಿರುವುದೆಂದರೆ ಆ ಬ್ರಹ್ಮನ ವಿಚಾರವನ್ನು ಮಾಡ್ತಾರೆ. ಅಂತೂ ಇಲ್ಲಿ ಹೇಳುವ ಉದ್ದೇಶ ಏನದ ಅಂತ ಕೇಳಿದ್ರೆ, ಮಾನ್ಯ ಏನಪ್ಪ ಅಂತ ಕೇಳಿದ್ರೆ, ಮಾಯಾ ಹೇಗದ ಅಂದ್ರೆ ಅನಿರ್ವಚನೀಯ ಅದ ಅನ್ನೋದನ್ನ ಹೇಳಿದ್ವಲ್ಲ, ಅವು ಮೂರೂ ಭಾಗ ಇದ್ರೊಳಗದ. ಅದು ಯಾವುದು ಅಂತ ಕೇಳಿದ್ರೆ, ಶರೀರ ಮಾತ್ಮನಃ ಇಲ್ಲಿ ತನ ಬಂದ್ಮೇಲೆ ನಸನ್ನಾಸನ್ನಾಪೆ ಸದಸನ್ನಂ, ಇದು ಒಂದು ಭಾಗ. ಆಮೇಲೆ ಭಿನ್ನಂ ನಾಭಿನ್ನಂ ನಾಪೆ ಭಿನ್ನಾಭಿನ್ನಂ, ಇದೊಂದು ಭಾಗ. ಆಮೇಲೆ ಕುತಶ್ಚಿನ್ನ ನಿರವಯವಂ ನಿರವಯವಂ ನಸಾವಯವಂ ಶೋಭಯಂ ಈ ರೀತಿಯಾಗಿ ಮೂರು. ಸತ್ತಲ್ಲ, ಅಸತ್ತಲ್ಲ, ಸದಸದ್ದಲ್ಲ, ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನಲ್ಲ, ಆಮೇಲೆ ನಿರವಯವಲ್ಲ, ಇಲ್ಲಿ ಹೇಳ್ದಂಗ ಸಾವಯವಲ್ಲ, ಸಾವಯವ ಅಥವಾ ನಿರವಯವ ಸಾವಯವು ಅಲ್ಲ ಅಂತ ತಿಳ್ಕೊಂಡು ಮಾಯದ ಬಗ್ಗೆ ಹೇಳಿ, ಇದನ್ನ ಎದುರಿಟ್ಟರೆ ತಕ್ಕಂಥವು ನೀ ಹೇಗದಿಪ್ಪ ಅಂದ್ರೆ ತ್ರಿಕಾಲಾಬದ್ಧ ಸ್ವರೂಪ ನಿದ್ದೆ ಎಂದು. ಈ ಪಂಚೀಕರಣ ಶ್ಲೋಕವನ್ನ ಬಾಯ್ಪಾಟ್ ಮಾಡ್ರಿ, ಕಂಠಪಾಠ ಮಾಡಿ ಗುರುಮುಖದಿಂದ ಸರಿಯಾಗಿ ತಿಳ್ಕೊಳ್ರಿ ಅಂದೆ. ಯಾಕೆ ತಿಳ್ಕೊಳ್ಬೇಕಾಗ್ಯದಪ್ಪ ಅಂತ ಕೇರಿ ನಮ್ಮ ಮಂದ್ರೂಪ ರಾಮಚಂದ್ರನವ್ರ ತಂದೆಯವ್ರು ಹೇಳ್ತಿದ್ರು, ಸಂಸಾರ ಮಾಡಕ್ಕೆ ಏನು ಬೇಕ್ರಿ? ರೊಕ್ಕ ಬೇಕು. ಏನು ಬೇಕು? ಸಂಸಾರದಾಗ ಏನಿದ್ರು ಚಂದ ಅಂದ್ರೆ ರೊಕ್ಕ ಇದ್ರ ಚಂದ, ದುಡ್ಡೇ ದೊಡ್ಡಪ್ಪ ಅಂತ ಹೇಳಿದಾರೆ. ಸಂಸಾರದಾಗ ರೊಕ್ಕದ ಅನುಕೂಲತೆ ಇರಲಿಲ್ಲ ಅಂದ್ರೆ ಬಹಳ ಮನುಷ್ಯ ಏನು ಮಾಡ್ತಾನೆ? ನಿರಸ ಆಗ್ತಾ ಇದ್ದಾನೆ. ದುಡ್ಡಿತ್ತು ಅಂದ್ರೆ ಏನಪ್ಪ ಅಂದ್ರೆ ಒಂದಿಟ್ಟು ಬಂದತ್ತೆ ಮೀರಿತಾನೆ ಅಂತಿರ್ತೀವಿ ಅಂದ್ರೆ ಅಷ್ಟು ಇದು ಅನ್ನಿಸ್ತಾ ಇದೆ. ಆದ್ರೆ ಪರಮಾರ್ಥ ಸಾಧಿಸಬೇಕಾದ್ರೆ ಏನು ಬೇಕು ಅಂದ್ರೆ ಪಂಚೀಕರಣ ಬೇಕು. ಪರಮಾರ್ಥದಲ್ಲಿ ತತ್ವ ತಿಳ್ಕೊಂಡು ಮುಕ್ತನಾಗಬೇಕಾಗಿತ್ತು ಅಂದ್ರೆ ಪಂಚೀಕರಣ ಬೇಕು. ಪಂಚೀಕರಣದ ತಿಳುವಳಿಕೆ ಆಗಲಾರದೆ ಇದೆಲ್ಲವನ್ನು ಎದುರಿಟ್ಟು ಅರಿವುಳ್ಳ ಸ್ವರೂಪನೇ ನಾನು ಅಂತ ತಿಳಿಯಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಕೇಳಿದ್ರೆ, ಯಾವುದು ನಾವಲ್ಲ, ಯಾವುದು ನಂಬುದಲ್ಲ, ಅದರ ಜೊತೆಗೆ ಅನಾದಿ ಅಜ್ಞಾನ ಮೂಲಕವಾಗಿ ಭ್ರಾಂತಿಗೊಂಡು ಅದನ್ನು ಹಿಡ್ಕೊಂಡ ನಾನು ಎಂಬ ಪದಕ್ಕೆ ಎರಡೂ ಕೂಡ ಅರ್ಥ ಅದಾವು. ನಾನು ಅಂದ್ರೆ ನಿಜವಾದ ಅರ್ಥ ಯಾರು? ತತ್ಪದ ಲಕ್ಷಾರ್ಥವಾದ, ತ್ವಂಪದ ಲಕ್ಷಾರ್ಥವಾದ ಕೂಟಸ್ಥ ರೂಪ ಬ್ರಹ್ಮ ಅಥವಾ ಬ್ರಹ್ಮರೂಪ ಕೂಟಸ್ಥ. ಬ್ರಹ್ಮ ಅಂದ್ರನೇ ಕೂಟಸ್ಥ, ಕೂಟಸ್ಥ ಅಂದ್ರನೇ ಬ್ರಹ್ಮ. ಈ ಕೂಟಸ್ಥ ಬ್ರಹ್ಮರಲ್ಲಿ ಏನದ ಅಂತ ಕೇರೆ ಅಭೇದ ಹೇಳುವುದಿಲ್ಲ, ಅಭೇದನೂ ಅದಾವು. ಈ ಕೂಟಸ್ಥ ಬ್ರಹ್ಮರಲ್ಲಿ ಏನು ಹೇಳುವುದಿಲ್ಲ? ಅಭೇದ ಹೇಳುವುದಿಲ್ಲ, ಅಭೇದನ ಅದಾವ. ಮತ್ತೆ ಎಲ್ಲಿ ಅಭೇದ ಹೇಳವ್ರು ನೀವು? ಎಲ್ಲಿ ಅಭೇದ ಹೇಳವ್ರಂದ್ರ ಜೀವೇಶ್ವರ ಅಭೇದ ಹೇಳಕ್ ಬರ್ತದನ್ ಇಲ್ಲ ಅಂದ್ರ ಇಲ್ಲ. ಮತ್ತೆ ಅಭೇದ ಹೇಳುವುದಿಲ್ಲ. ನೋಡ್ರಿ, ಈಶ್ವರ ಬ್ರಹ್ಮ, ಜೀವ ಕೂಟಸ್ಥ, ಹೌದಲ್ರಿ? ಜೀವ ವಾಚ್ಯಾರ್ಥ, ಕೂಟಸ್ಥ ಲಕ್ಷಾರ್ಥ, ಆಮೇಲೆ ಈಶ್ವರ ವಾಚ್ಯಾರ್ಥ, ಬ್ರಹ್ಮ ಲಕ್ಷಾರ್ಥ. ಈಗ ಸದಾ ಅಭೇದ ಇದ್ದಂಥ ವಸ್ತುವಿನಲ್ಲಿಯೂ ಅಭೇದ ಹೇಳಕ್ ಬರೋದಿಲ್ಲ. ಉಪಾಧಿಯಿಂದ ಯುಕ್ತವಾದವರಲ್ಲಿಯೂ ಕೂಡ ಏನು ಮಾಡಕ್ ಬರೋದಿಲ್ಲ? ಅಭೇದ ಮಾಡಕ್ ಬರುವುದಿಲ್ಲ. ಮತ್ತೆ ಎಲ್ಲಿ ಅಭೇದ ಮಾಡೋದು? ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ಜೀವೇಶ್ವರರಲ್ಲಿ ಬರುವಂತ ವಿರೋಧ ಭಾಗವನ್ನು ತ್ಯಾಗ ಮಾಡಬೇಕು.
ಜೀವನಲ್ಲಿರುವ ವಿರೋಧ ಭಾಗ ಯಾವುದು ಅಂದ್ರೆ ಅಂತಃಕರಣ ಆಭಾಸ. ಈ ಅಂತಃಕರಣ ಆಭಾಸವನ್ನ ಬಾಧ ಮಾಡಿ ಎಲ್ಲಿ ಅಭೇದ ಮಾಡೋದು? ಎಲ್ಲಿ ಅಭೇದ ಮಾಡಿದ್ರು? ಕೂಟಸ್ಥನಲ್ಲಿ. ಎಲ್ಲಿ ಅಭೇದ ಮಾಡ್ಬೇಕು? ಕೂಟಸ್ಥನಲ್ಲಿ. ಮಾಯಾ ಆಭಾಸ ಭಾಗವನ್ನ ಅಂದ್ರೆ ಅಲ್ಲಿ ವಾಚಾರ್ಥದಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದಾಗ ಮಾಯಾ ಆಭಾಸವನ್ನ ತ್ಯಾಗ ಮಾಡಿದ ಮೇಲೆ ಅಂದ್ರೆ ಬಾಧ ಮಾಡಿದ ಮೇಲೆ ಆ ಈಶ್ವರ ಯಾರೊಡನೆ ಅಭೇದಕ್ಕನ ಅಂದ್ರೆ ಈ ವಾಚಾರ್ಥ ವಿರೋಧ ವಾಚಾರ್ಥ ನಿವೃತ್ತಿ ಆದ ಮೇಲೆ ಅವಿರೋಧ ವಾಚಾರ್ಥ ರೂಪ ಬ್ರಹ್ಮವೇ ಆಗ್ತಾ ಇದೆ. ಏನು ಈ ಉಪಾಧಿ ನೇತಿಗಳದ ಮೇಲೆ ಜೀವೇಶ್ವರ ಅಭೇದ ಅಂದ್ರೇನು? ಕೂಟಸ್ಥ ಬ್ರಹ್ಮರ ಅಭೇದ ಸಿದ್ಧಿ ಆಗ್ತಾ ಇದೆ. ಅಂದ್ರೆ ಅಭೇದ ಹೇಳುವುದಿಲ್ಲ, ಅಭೇದವೇ ಅದ. ಕೂಟಸ್ಥ ಅಂದ್ರನೇ ಬ್ರಹ್ಮ, ಬ್ರಹ್ಮ ಅಂದ್ರನೇ ಕೂಟಸ್ಥ. ಅದಕ್ಕಾಗಿ ಜೀವೇಶ್ವರ ಅಭೇದ ಹೇಳುವುದಾದ್ರೂ ಉಪಾಧಿ ನೇತಿಗಳಿದು. ಜೀವೇಶ್ವರ ಅಭೇದ ಹೇಳುವುದಾದ್ರೂ ಎಲ್ಲಿ ಉಪಾಧಿ ನೇತಿಗಳದ ಅಭೇದ ಹೇಳಕ್ ಬರ್ತದ ಹೊರತಾಗಿ ಉಪಾಧಿ ನೇತಿಗಳಿಲ್ಲ ಅಂದ್ರೆ ಅಭೇದ ಮಾಡ್ಲಿಕ್ಕೆ ಬರುವುದಿಲ್ಲ. ಈ ಅಭೇದ ಸ್ಥಿತಿ ನಮಗೆ ಪ್ರಾಪ್ತ ಆಗಬೇಕಾಗಿತ್ತು ಅಂದ್ರೆ ನಾವು ಎರಡು ಕೂಡಿ ಏಕಾಗಿ ವ್ಯವಹಾರ ಮಾಡೋದ್ರಿಂದ ಎಂದೆಂದೂ ಆಗಾಕ ಸಾಧ್ಯ ಇಲ್ಲ. ತಾನಲ್ಲದ ತನ್ನಲ್ಲದ ಈ ಶರೀರವನ್ನ ನಾನು ನಂದು ಅಂತ ಏನ್ ತಿಳ್ಕೊಂಡ ನಾನು ಈ ಭಾವ ಎಲ್ಲಿ ತನ ಇರ್ತದ ಅಂದ್ರೆ ಪಂಚೀಕರಣದ ವಿಚಾರ ಎಲ್ಲಿ ತನ ಮಾಡೋದಿಲ್ಲ ಅಲ್ಲಿ ತನ ಇರ್ತಾ ಇದೆ. ಎಲ್ಲಿ ತನ ಇರೋದಿಲ್ರಿ? ಪಂಚೀಕರಣದ ವಿಚಾರ. ಪಂಚೀಕರಣ ಅಂದರೇನು, ಪಂಚೀಕರಣ ಹೇಗಾಯ್ತು, ಅದು ಮೂಲ ಹೆಂಗಿತ್ತು, ಇದೆಲ್ಲ ವಿಚಾರ ಮಾಡ್ತಾ 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 ಹೋದಾಗ ಪಂಚೀಕರಣಗಳಿಂದ ಯುಕ್ತವಾದದ್ದು ಯಾವುದು ಅಂದ್ರೆ ಶರೀರ ಅಂತ ಸಿದ್ಧಾಕತಿ. ಯಾವ್ದು ಸಿದ್ಧಾಕತಿ? ಶರೀರ. ಈ ಪಂಚೀಕೃತವಾದ ಈ ಶರೀರದ ಏನಪ್ಪಾ ಅಂದ್ರೆ ಪಂಚೀಸ್ತತ್ವ ಅಂತ ಬರ್ತಾವ 25. ಅವುಗಳ ವಿಚಾರ ಮಾಡೋದಂದ್ರನೇ ಶರೀರದ ವಿಚಾರ. ಅವುಗಳ ವಿಚಾರ ಮಾಡ್ತಾ 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 ಹೋದ ಕೂಡಲೇ ಕೊನೆಗೆ ಏನು ಸಿದ್ಧಿ ಆಕತಿ ಅಂತ ಕೇಳಿದ್ರೆ ಇವೆಲ್ಲವನ್ನು ಎದುರಿಟ್ಟು ಅರಿವುಳ್ಳ ಪುರುಷನೇ ನಾನು. ಮತ್ತೆ ಇವೇನದಾವು ಅಂತ ಕೇಳಿದ್ದಾರೆ, ಇವು ಆಯಾಯ ಪಂಚಮಹಾಭೂತಗಳ ತತ್ವಗಳದಾವು. ಅಂದ್ರೆ ಪಂಚಮಹಾಭೂತಕ್ಕೆ ಸಂಬಂಧಪಟ್ಟದ್ದು. ಪಂಚಮಹಾಭೂತಾತ್ಮಕ ಶರೀರ ನಾನಲ್ಲ. ನಾನಲ್ಲ ಅಂದ್ಮೇಲೆ ಧರ್ಮಗಳು ನಾನಲ್ಲ. ನಾ ಹೇಗದೇನೆ ಎದುರಿಟ್ಟು ಅರಿಯುವುದರಿಂದ, ಅರಿವುಳ್ಳ ಸ್ವರೂಪನಾಗಿರುವುದರಿಂದ ಘಟವನ್ನು ಎದುರಿಟ್ಟು ಅರಿಯುವ ಪುರುಷನು ಹೇಗೆ ಭಿನ್ನನಾಗಿದ್ದಾನೋ ಹಾಗೆ ಶರೀರ ರೂಪ ಘಟವನ್ನು ಎದುರಿಟ್ಟು ಅರಿಯುವಂತ ಪುರುಷ ನಾನು ಬೇರೆ ಇದ್ದೇನೆ. ಆದ್ದರಿಂದ ಕ್ಯಾ ಹೈ? ಇದು ನಾನಲ್ಲ. ಅಂದ್ರೆ ನಾನಲ್ಲ ಅಂದ್ರೆ ನಾನು ಅರಿಯೋದ್ರಿಂದ ಮತ್ತೆ ನನ್ನದೇ ಯಾಕಲ್ಲ ಅಂದ್ರೆ ಯಹ ಪಂಚಮಭೂತಕ ಹೈ. ಎದರ್ದದ? ಪಂಚಮಭೂತದ್ದದ. ಪಂಚಮಭೂತ ನಾನನು ಅಲ್ಲ. ಪಂಚಮಭೂತಕ್ಕೆ ಸಂಬಂಧಪಟ್ಟಿದ್ದಾರ ನಾನಾಗ್ಬೋದನು ಅಲ್ಲ. ಅವು ನನ್ನವರನು ಮತ್ತು ನನಗರ ಸಂಬಂಧಪಟ್ಟದ್ದವನು ಇಲ್ಲ. ಅಂದಮೇಲೆ ನಾ ಹೇಗದನೆ ಅಂತ ಕೇಳಿದ್ರೆ ದೃಷ್ಟಾ ಸ್ವರೂಪನಾಗಿದ್ದೇನೆ, ಅತೀತ ಸ್ವರೂಪನಾಗಿದ್ದೇನೆ, ಸಾಕ್ಷಿ ಸ್ವರೂಪನಾಗಿದ್ದೇನೆ. ಏಸ್ ಕಲಾ ಅದಾವ ಅಂದ್ರೆ 3 ಕಲಾ ಬರ್ದಿದಾರ. 3 ದೇಹ ಕಾಮೈ ದೃಷ್ಟಾ ಹೂँ, 5 पंचकोशकामय पंचकोशकामय अतीत हूँ ಇಲ್ಲ ನ್ಯಾರ ಹೂँ, ಆಮೇಲೆ 3 ಅವಸ್ಥಾ ಕಾಮೈ ಸಾಕ್ಷಿ ಹೂँ. 3 ಅವಸ್ಥೆಗಳ ವಿಚಾರ ಮಾಡೋದಂದ್ರೇ 5 ಕೋಶ 3 ದೇಹದ ವಿಚಾರ. 5 ಕೋಶಗಳ ವಿಚಾರ ಮಾಡೋದಂದ್ರೇ 3 ಅವಸ್ಥಾ 3 ದೇಹಗಳ ವಿಚಾರ. 3 ದೇಹದ ವಿಚಾರ ಮಾಡೋದ್ರಿಂದನೇ 5 ಕೋಶ 3 ಅವಸ್ಥೆಗಳ ವಿಚಾರ ಮಾಡ್ದಂಗನೆ. ಅವು ಅಷ್ಟೂ ಕೂಡೆ ಸಂಸಾರ ಅಂದಾರೋ ಏನೋ ಬಿಟ್ಟು ಸಂಸಾರ ಅಂದಾರೋ? ಎಲ್ಲ ಕೂಡಿಸಿನೇ ಸಂಸಾರ ಅಂದಾರ. ಸಂಸಾರದ ವಿಚಾರ ಅಂದ್ರನ ಇದರ ವಿಚಾರ. ಇದರ ವಿಚಾರ ಮಾಡೋದ್ರಿಂದನೇ ಅದು ನಾನು ಅಲ್ಲ, ಅದು ನನ್ನದು ಅಲ್ಲ ಅಂತ ಸಿದ್ಧ ಆಗ್ತದೆ. ಹಂಗಾರೆ ಯಾಕೆ ಪಂಚೀಕರಣ ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರೆ ಭ್ರಾಂತಿ ನಿವೃತ್ತಿ ಮಾಡಿಕೊಳ್ಳುವ ಸಲುವಾಗೆಲ್ಲ ಹೊರತಾಗಿ ಮತ್ತು ಯಾವುದರ ಸಲುವಾಗಿಯೂ ಅಲ್ಲ. ಇನ್ನೊಂದು ಹೇಳುವ ಕ್ರಮಗಳು ಬೇರೆ ಬೇರೆ ಅದಾವು. ಚಂದ್ರೋದಯದಾಗ ಒಂದು ರೀತಿ ಹೇಳಿದ್ದಾರೆ, ವಿಚಾರ ಸಾಗರದಾಗ ಒಂದು ರೀತಿ ಹೇಳಿದ್ದಾರೆ, ಇಲ್ಲಿ ಒಂದು ರೀತಿ ಹೇಳಿದ್ದಾರೆ. ಹೇಳುವ ರೀತಿಗಳು ಬದಲಿಯಾದರೂ ಕೊಡುವ ಅನುಭವ ಮೂಲಕವಾಗಿ ಒಪ್ಪೋದ್ರಾಗ ಏನು ತೊಂದರೆ ಇಲ್ಲ. ನಮಗೆ ಅನುಭವಕ್ಕೂ ಬರ್ದಿದ್ರು ಕೂಡ ಅವ್ರು ಹೇಳಿದ್ದು ಸುಳ್ಳು ಅನ್ನಕ್ಕೆ ಬರೋದಿಲ್ಲ. ಅಂತೂ ಏನದ ಇಲ್ಲಿ ಅಂತ ಕೇಳಿದ್ರೆ ಇಲ್ಲದಂಥ ಈ ಸಂಸಾರದ ಬಗ್ಗೆ ಹೆಂಗ ಪ್ರತಿಪಾದನೆ ಮಾಡಿದ್ರು ಕೂಡ ಏನು ಮಾಡೋದದ ಕೊನೆಗೆ ನಿರ್ಣಯ? ಇದು ಮಿಥ್ಯಾ ಅಂತ ನಿರ್ಣಯ ಮಾಡೋದದ, ಏನು ಸತ್ಯ ಅಂತ ನಿರ್ಣಯ ಮಾಡೋದದ? ಮಿಥ್ಯಾ ಅಂತ ನಿರ್ಣಯ ಮಾಡೋದದ.
ಅದು ಹೆಂಗಿದ್ರ ಏನು, ಅದು ಹಿಂಗೆ ಯಾಕಂತ ವಿಚಾರ ಮಾಡೋ ಹಾಗಿಲ್ಲ. ಯಾವ ಪಂಚೀಕರಣ ರೀತಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅದನ್ನು ತಿಳಿದು ಏನು ಮಾಡೋದದಪ್ಪ ಅಂತ ಕೇಳಿದ್ರೆ ಮಿಥ್ಯ ಅಂತ ತಿಳಿದು ಕೈ ಬಿಡುವುದೇ ಏನಪ್ಪ ಅಂದ್ರೆ ಪ್ರಯೋಜನ ಇಲ್ಲ ಹೊರತಾಗಿ ಅದ್ರ ಬಗ್ಗೆ ಹಿಂಗ್ಯಾಕ ಅಂತ ತಕರಾರ ಮಾಡುವಂತ. ಮೊನ್ನೆ ಹೇಳಿದೆ ನಾನು, ಇಲ್ಲಿ ಇದ್ದದ್ರ ಬಗ್ಗೆ ಏನಾರ ವಾದ ನಡೆದ್ರ ಅದ್ರ ಬಗ್ಗೆ ಹೇಳೋ ಕ್ರಮ ಬದ್ಲಿ ಆದ್ರೆ ಏನಕತೆ ಅಂತ ಕೇಳಿದ್ರೆ ಹಿಂಗ್ಯಾಕ ಅಂತ ಜಗಳ ಹತ್ತದ. ಅದು ಇಲ್ಲದ್ರ ಬಗ್ಗೆ ಹೆಂಗೆ ಹೇಳಿದ್ರೇನು, ಅದು ಕೆಂಪಗ ಅದ ಹೇಳಿದ್ನಲ್ಲ, ಕೆಂಪಗ ಐತೆ ಅಂದ್ರೂ ಅಷ್ಟೇ, ಅದು ಕರ್ರಗೈತೆ ಅಂದ್ರೂ ಅಷ್ಟೇ. ಅದ್ಯಾಕ್ರಿ ಕೆಂಪಿತ್ತು ಇರುವಲ್ದು, ಅದ್ಯಾಕ್ರಿ ಕರ್ರಗಿತ್ತಂದ್ರೆ ಇರುವಲ್ದು, ಹೆಂಗಾರ ಯಾಕಿರಲ್ದು, ಏನಾರ ಸಮಸ್ಯೆ ಅದನು ಇಲ್ಲ. ಅದಕ್ಕೆ ವಿಚಾರ ಸಾಗರದೊಳಗೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ, ದಾರುಕ ಹತ್ತಿ ಅಂತ ತಿಳ್ಕೊಂಡು. ಎದರ ಹತ್ತಿರಿ? ಹತ್ತಿ ಅಂದ್ರೆ ಹಳ್ಳಿಯವರು ಹತ್ತಿ ಅಲ್ಲ, ಹತ್ತಿ ಅಂದ್ರೆ ಆನೆ. ದಾರು ಅಂದ್ರೆ ಸೆರೆ ಅಲ್ಲ, ಮದ್ದು. ದಾರು ಅಂದ್ರೇನು ಈ ಕಡೆ ನಾವು ಸೆರೆ ಅಂತೇವೆ, ಇನ್ನು ಬಿಜಾಪುರ ಭಾಗ ದಾಟಿದ್ರ ಹತ್ತಾಗ ಏನಂತಾರಿ? ದಾರು ಅಂತಾರ. ಬಂದಾನು ಹೆಂಗ್ ಒಳ್ಯಾಡ್ಕೊಂತ ಬರ್ದಾನು, ಬಹುಶಃ ದಾರು ಕೊಡ್ದಾನು ಅಂತಿರ್ತಾರ. ಆ ದಾರು ಅಲ್ಲ. ದಾರು ಪದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಮದ್ದು. ಏನ್ ಮದ್ದದಲ್ಲ. ಈಗ ಒಬ್ಬ ಏನ್ ಮಾಡ್ಯಾನಪ್ಪ ಅಂದ್ರೆ, ಈಗಂತೂ ಮದ್ದು ಎಷ್ಟೆಷ್ಟು ಪ್ರಕಾರ ಹೆಂಗ್ ತಯಾರು ಮಾಡ್ಯಾರ ಗೊತ್ತದ. ಮೊದಲಿನ ಮದ್ದಿನ ಪದಾರ್ಥಗಳು ತಯಾರು ಮಾಡಿದಾಗ ಒಂದು 4-6 ಭಾಳ ಆದ್ರ ಏನ್ರಿ, ಪಟಾಕ್ಷಿ ಅಂತೇಳಿ ಕೆಲವು, ಅಟಂ ಬಾಂಬ್ ಅಂತ ಕೆಲವು, ಆಮೇಲೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಇನ್ನೊಂದು ಹೆಸರದ ಈಗೇನು ಹೇಳ್ದಲ್ಲ, ಮತ್ತೆ ಯಾರ ಬೇಕಾರೆ ವೈಯಕ್ತಿಕ ಕೇಳ್ರಿ ಹೇಳ್ತಾನೆ. ಅವು ಎಲ್ಲವೂ ಏನಪ್ಪ ಅಂದ್ರೆ ಅವಕ್ರ ಹೆಸರವು. ಮೆಣಸಿನಕಾಯಿ, ಬೆಳ್ಳುಳ್ಳಿ, ಇನ್ನೊಂದದ, ಆಮೇಲೆ ಅಟಂ ಬಾಂಬು, ಆಮೇಲೆ ಪಟಾಕ್ಷಿ. ಸಣ್ಣ ಇಷ್ಟಿಷ್ಟೇ ಮಾಡ್ತಿದ್ರು, ದೊಡ್ಡ ಇರ್ತಿದ್ದಿಲ್ಲ ಭಾಳ. ಆಮೇಲೆ ಅಟಂ ಬಾಂಬ ಅಂದ್ರೆ ಒಂದಿಷ್ಟ ಏನಪ್ಪ ಅಂದ್ರೆ ಇದು ಹೀಗೆ ಮಾಡ್ತಾ ಇದ್ರು. ಮಾಡುವಾಗ ಅವನೇನಪ್ಪ ಅಂದ್ರೆ ಒಬ್ಬ ಹೆಂಗ ಪರ್ಯಾಯ ಮಾಡಿದಾನ. ಮೆಣಸಿನಕಾಯಿ ಅನ್ನೋದು ಅಲ್ಲ, ಬೆಳ್ಳುಳ್ಳಿನು ಅಲ್ಲ, ಅದರ ಆಕಾರ ಮಾಡಿದಾನ. ಅವನೇನು ಮಾಡೋದಪ್ಪ ಅಂದ್ರೆ ಬೆಳ್ಳುಳ್ಳಿಗೆ ಅದು ಏನು ಬೆಂಕಿ ಕಿಡಿ ಕೊಡೋಂಗಿಲ್ಲ, ಬೇಸಾಗಿ ತೊಗೊಂಡು ಕಸೂಲೆ ಕಲ್ಲು ಮೇಲೆ ಒಗದು ಬಿಡೋದು. ನೆಲದ ಮೇಲೆ ಒಗದ್ರೆ ಇದಕ್ಕಿದ್ದಲ್ರಿ, ಬೇಸಾಗ ಕಸೂಲೆ ಕಲ್ಲು ಮೇಲೆ ಒಗದು ಕೂಡಲೇ ಏನಕ್ಕಿತ್ತದು, ಹಬ್ಬ ಅಂತ ಸಪ್ಪಳಾಕಿತ್ತು, ಆವಾಜ್ ಬರ್ತಿತ್ತು. ಈಗ ಪಟಾಕಸಿ ಹಾರಿಸಿದಾಗ ಹುಡುಗರು ಖುಷಿ ಪಡ್ತಾರಲ್ಲ, ಏನ್ ನೋಡಿ ಖುಷಿ ಪಡ್ತಾರ್ರಿ? ಸಪ್ಪಳ ಕೇಳಿ. ಆ ಮೆಣಸಿನಕಾಯಿ ಇರ್ಲಿ ಅದು ಏನಾರ ಇರ್ಲಿ, ಅದು ಸಪ್ಪಳ ಆದದ್ದನ್ನು ಕೇಳಿ ಹುಡುಗರು ಕ್ಯಾಕಿ ಹೊಡಿತಿದ್ದು, ನೋಡ ನನ್ನ ಪಟಾಕಿ ಹೆಂಗ ಸಪ್ಪಳ ಆತು ಅಂತೇಳಿ. ಇನ್ನು ಕೆಲವು ಮದ್ದು ಯಾವ್ದಾರ್ದು ಸಂಬಂಧ ಮೂಲಕ ತಂಪಿನ ತಗಲಿಕೆ ಮೂಲಕವಾಗಿ ಅವು ಸರಿಯಾಗಿ ಆವಾಜ್ ಆಗ್ಲಾರ್ದೆ ಅಲ್ಲೇ ಟಿಸ್ ಅಂತ ಆದವು ಅಂದ್ರೆ ನೀನು ಚಲೋ ಇಲ್ಲ ಅಂತ ಮಜಾ ಮಾಡ್ತಿದ್ದು. ಹಾಗೆ ಅದ್ರಾಗ ಇನ್ನೊಂದು ಏನು ಮಾಡಿದ ಅಂದ್ರೆ ಕಲಾಕಾರ ಅಥವಾ ಅದು ಮದ್ದು ತಯಾರು ಮಾಡವ ಆನೆ ಮಾಡಿದ. ಎದರನ್ರಿ? ಮದ್ದಿನ ಆನೆ ತಯಾರು ಮಾಡಿದ. ಮಾಡ್ತಾ ಏನಾಯ್ತು, ಆನೆ ಅಂದ್ರೆ ಹೆಂಗಿರ್ತದ ನೋಡಿದೇವಿ. ಸಾಂದರ್ ಇರ್ಲಿ, ದೊಡ್ಡದರ ಇರ್ಲಿ, ಸೊರಗಿರ್ಲಿ, ದಪ್ಪರ ಇರ್ಲಿ, ಆದ್ರೆ ಅದ್ರ ಅವಯವ ಹೆಚ್ಚು ಕಡಿಮೆ ಇರ್ತಾವನು. 2 ಕಡೆ ಹೊಟ್ಟೆ ಆಗಲಿ, 2 ಕಡೆ ಕಿವಿ ಆಗಲಿ, ಮುಂದೆ ಸೊಂಡೆ ಆಗಲಿ, ಕಾಲುಗಳಾಗಲಿ, ಬಾಲಾಗಲಿ, ಈಗೇನು ದಿಟವಾದ ಆನೆ ನೋಡ್ತಾವ ಅದೇ ರೀತಿ ಇದ್ದರೆ ಅದಕ್ಕೆ ಆನೆ ಅಂತ ಭಾವಿಸ್ತೇವೆ. ಅವ ಮಾಡ್ತಾ ಏನಾಯ್ತು ಅಂದ್ರೆ, ಒಂದು ಕಡೆ ಹೊಟ್ಟಿ ಡುಮ್ಮ, ಒಂದು ಕಡೆ ಹೊಟ್ಟಿ ಸಣ್ಣ, ಒಂದು ಕಡೆ ಕಾಲು ದಪ್ಪ, ಒಂದು ಕಡೆ ಸಣ್ಣ. ಸೊಂಡಿ ತೆಳಗೆ ಸಣ್ಣ ಆಗ್ಬೇಕು, ಮ್ಯಾಲ ದಪ್ಪ ಆಗ್ಬೇಕು, ತೆಳಗೆ ದಪ್ಪ ಮ್ಯಾಲ ಸಣ್ಣ. ಹಿಂಗೆ ಒಟ್ಟದು ಒಂದು ಸ್ವಲ್ಪ ವಿಪರೀತ ಆಗಿತ್ತು. ವಿಪರೀತ ಆದ ಸಮಯದಲ್ಲಿ ಆನೆಯನ್ನ ಖರೀದಿ ಮಾಡಿದಂಥವ್ರು ಈಗ ಆನೆ ಆವಾಜ್ ಕೇಳಿ ಆನಂದ ಪಡೋದದನೋ, ಏನು ಆನೆ ಹೊಟ್ಟೆ ನೋಡಿ ಆನಂದ ಪಡೋದದನೋ? ಆನೆ ಅಂದ್ರೆ ಅದಕ್ಕೆ ಬೆಂಕಿ ಕಿಡಿ ಕೊಟ್ಟು, ಆನೆ ಅಂದ್ರೆ ದೊಡ್ಡದು, ಮತ್ತು ಆವಾಜ್ ಹೆಂಗೆ ಬರ್ಬೇಕ್ರಿ? ಅತಿ ದೊಡ್ಡದ ಬರ್ಬೇಕಲ್ಲ. ಆ ಆವಾಜ್ ಕೇಳಿ ತೃಪ್ತಿ ಪಡೆದು ಒಂದ ಉದ್ದೇಶ ಐತೆ ಹೊರತಾಗಿ ಅದ್ರದ್ದು ಹೊಟ್ಟೆ ಡುಮ್ಮ ಸಣ್ಣ ದಪ್ಪ ಸಣ್ಣ ಅದ್ರದ್ದು ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೆಂಗಿದ್ರ ಸಹಿ ಅದನ್ನ ಹಚ್ಚೋದದ, ಬೆಂಕಿ ಕೊಡೋದದ, ಅಂದ್ರೆ ಬೆಂಕಿ ಕಿಡಿ ಹಚ್ಚೋದದ, ಅದನ್ನ ಸುಟ್ಟು ಆವಾಜ್ ಕೇಳೋದು ಒಂದೇ ಕೆಲಸ ಹೆಂಗದ. ಹಂಗ ಇದು ಒಂದು ಆನೆ ಇದ್ದಂಗಿದು. ಯಾವ್ದ್ರಿ? ಈ ಶರೀರದ ಉತ್ಪತ್ತಿ ಹೇಳುವಾಗ 25 ತತ್ವಗಳು ಒಂದು ಕಡೆ ಒಂಥರ ಹೇಳಿದರೆ, ಒಂದು ಕಡೆ ಒಂಥರ ಹೇಳಿದರೆ, ಏನು ಅವ್ರು ಹಂಗೆ ಹೇಳ್ಯಾರ ಇವ್ರು ಹಿಂಗೆ ಹೇಳ್ಯಾರ ಅಂದ್ರೆ, ಒಂದು ಕಡೆ ಹೊಟ್ಟೆ ಡುಮ್ಮ, ಒಂದು ಕಡೆ ಹೊಟ್ಟೆ ಸಣ್ಣ ಇದ್ದಂಗೆ ಆಮೇಲೆ ಇನ್ನೂ ಅನೇಕ ರೀತಿಯಿಂದ ಬೇರೆ ಬೇರೆ ಹೇಳುವಾಗ ಹೆಚ್ಚು ಕಡಿಮೆ ಆಗ್ಯದ. ಒಟ್ಟು ಈ ಆನೆಯನ್ನು ಏನು ಮಾಡೋದಪ್ಪ ಅಂದ್ರೆ ಇದಕ್ಕೂ ಬೆಂಕಿ ಕಿಡಿ ಕೊಡೋದು.
ಬೆಂಕಿ ಕಿಡಿ ಏನ್ರಿ? ಜ್ಞಾನವೆಂಬ ಬೆಂಕಿ ಕಿಡಿ ಕೊಟ್ಟು ಇದನ್ನ ಸುಟ್ಟು ಏನ್ ಮಾಡೋದಪ್ಪ ಅಂತ ಕೇಳಿದ್ರೆ ಇದರ ಆವಾಜ ಕೇಳೋದು. ಆವಾಜ ಕೇಳೋದಂದ್ರೆ ಅಖಂಡೇಕರಸವಾದ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ, ಇದು ನಾನೂ ಅಲ್ಲ ನಂದು ಅಲ್ಲ ಅಂತ ತಿಳಿಯುವುದೇ ಮುಖ್ಯ ಕರ್ತವ್ಯದಲ್ಲ ಹೊರತಾಗಿ ಮತ್ತೊಂದು ಕರ್ತವ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳುವ ಪದ್ಧತಿ ಬೇರೆ ಅದ. ಅನುಭವಕ್ಕೆ ಅನುಸರಿಸಿ ಹೇಳಿರ್ತಾರ, ಅದು ಸರಿನದೆ, ಇದು ಸರಿನೇ ಇರ್ತಾ ಇದೆ. ಇದರಾಗ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಹಂಗೆ ಹೇಳ್ಯಾರ, ಇಲ್ಲಿ ಹಿಂಗ, ಎದ್ಯಾಕೆ ಹಿಂಗ ಅದ್ಯಾಕೆ ಹಿಂಗ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಯಾವ್ದು ಅನುಭವಕ್ಕೆ ಬರ್ತದೆ ಅದನ್ನ ತಿಳ್ಕೊಂಡು ಧನ್ಯರಾಗೋದೊಂದೇ ಕೆಲಸದ. ಕುಂದದೆ ಮಹೇಶ್ವರ ಆದಿಗಳ ಅಂದವ ನಾನು ಅಂದದಿಂದ ಪೇಳ್ದ ಈ ಕ್ರಮದೋಳ್ ಮುಂದ ಈಗ ಅರಿಯೇ ಜಗದೊಲವಿಂದ ಇಳೆ ಮೊದಲಾದ ಭೂತದ ಉದಯವನು ಉಸುರ್ವೇಂ. ಇಳೆ ಅಂದ್ರೆ ಭೂಮಿ, ಭೂಮಿಯನ್ನೇ ಮೊದಲು ಮಾಡಿಕೊಂಡು ಭೂತದ ಉದಯವನು, ಭೂತ ಅಂದ್ರೆ ಪಂಚಮಹಾಭೂತಗಳ ಉತ್ಪತ್ತಿಯನ್ನು ಉಸುರ್ವೆ ಹೇಳುತ್ತೇನೆ ಕೇಳಿರಿ ಅಂತ. ಹಿಂದಿನ ಗತಿಯಲ್ಲಿ ಒಂದು ಚೈತನ್ಯವೇ, ಹಿಂದಿನ ಗತಿಯಲ್ಲಿ ಏನು ಹೇಳ್ಕೊಂಬಂದ್ರು ಅಂತ ಕೇಳಿದ್ರೆ ಇರುವುದು ಚೈತನ್ಯ ಎಸ್ ಅಂತ ಕೇಳಿದ್ರೆ ಒಂದೇ ಒಂದು ಚೈತನ್ಯ. ಈ ಚೇತನವು ಮಾಯೋಪಾದಿಯಿಂದ ಮಹೇಶ್ವರ, ಬ್ರಹ್ಮ, ವಿಷ್ಣು, ರುದ್ರಾದಿ, ರುದ್ರ ಮೊದಲು ಮಾಡಿಕೊಂಡು ಆದಿಪದ್ಯದಿಂದ ಯಾರಂತ ತೊಳದ್ರಿ? ಸದಾಶಿವ. 5 ಮಂದಿ ಹೇಳ್ಕೊಂಬಂದಾರ. ಮಾಯಾ ಉಪಾಧಿ ಮೂಲಕವಾಗಿ ಎಷ್ಟು ಪ್ರಕಾರ ಆಗ್ಯಾನ? 5 ಪ್ರಕಾರವಾಗ್ಯಾನ. ಬ್ರಹ್ಮ, ವಿಷ್ಣು, ಮಹೇಶ ಅಥವಾ ರುದ್ರ, ಈಶ್ವರ, ಸದಾಶಿವ. ಇಲ್ಲಿ 4 ಹೆಸರು ಕೊಟ್ಟಿದ್ದಾರೆ. ಮಹೇಶ್ವರ, ಆಮೇಲೆ ಬ್ರಹ್ಮ, ವಿಷ್ಣು, ರುದ್ರಾದಿ. ಮಹೇಶ್ವರ ಅಂದ್ರು ಒಂದೇ, ಈಶ್ವರ ಅಂದ್ರು ಒಂದೇ. ಏನ್ರಿ? ಈಶ್ವರ, ಬ್ರಹ್ಮ, ವಿಷ್ಣು, ರುದ್ರ. ಆದಿಪದದಿಂದ ಉಳಿದವರು ಯಾರು ಅಂದ್ರೆ ಸದಾಶಿವ. ನಾಮಗಳನ್ನು ಧರಿಸಿ ತಂದು ಅವಾಗ ಚೇತನವೇನಾಯ್ತ್ರಿ? ಮಾಯಾ ಉಪಾಧಿ ಮೂಲಕವಾಗಿ 5 ಹೆಸರು ಧರಿಸಿತು. ಏನು ಮಾಯಾ ಉಪಾಧಿ ಇಲ್ಲದನೋ? ಮಾಯಾ ಉಪಾಧಿಯಿಂದ ಆ ಚೈತನ್ಯದಲ್ಲಿರುವ ಚಿಚ್ಚಕ್ತಿ ಮತ್ತ ಈ 5 ದೇವತೆಗಳಿಗೆ 5 ಮಂದಿ ಏನದಾರಂದ್ರೆ ಸಹಾಯಕರದಾರ. ಇವ್ರು 5 ಮಂದಿ ಪರಮಾತ್ಮರಿಗೆ ಯಾರದಾರ? ಬ್ರಹ್ಮ, ವಿಷ್ಣು, ಮಹೇಶ ಅಥವಾ ರುದ್ರ, ಮಹೇಶ, ಸದಾಶಿವರಿಗೆ ಉಪಾಧಿ ಅದಾವಿಲ್ಲೋ? ಉಪಾಧಿ ಅದಾವ. ಆ ಉಪಾಧಿ ರೂಪದಿಂದ ಆದವ್ರು ಯಾರು ಅಂದ್ರೆ ನಿನ್ನಲ್ಲಿರುವ ಸಂವಿತ್ ಶಕ್ತಿಗಳು. ಯಾರಲ್ಲಿ? ಪರಬ್ರಹ್ಮ ಸ್ವರೂಪನಾದ ನಿನ್ನಲ್ಲಿ ಜ್ಞಾನ ಶಕ್ತಿಗಳಿಗೆ ಏನಂತಾರ? ಸಂವಿತ್ ಶಕ್ತಿ ಅಂತಾರ. ಸಂವಿತ್ ಶಕ್ತಿ ಅಂದ್ರು ಒಂದೇ, ಜ್ಞಾನ ಶಕ್ತಿ ಅಂದ್ರೂ ಒಂದೇ. ಅವು ಏನೇನದು? ಸರಸ್ವತಿ. ಬ್ರಹ್ಮನಿಗೆ ಉಪಾಧಿಯಾಗಿ ಏನಾಯ್ತು? ಸರಸ್ವತಿ. ವಿಷ್ಣುವಿಗೆ ಉಪಾಧಿಯಾಗಿ ಲಕ್ಷ್ಮಿ. ಅಂಬಿಕಾ ಮಹೇಶ್ವರನಿಗೆ, ಅದ್ರ ಮಧ್ಯದಲ್ಲಿ ಪಾರ್ವತಿ ಮೊದಲಾದ. ಮುಂದೆ ಕೊನೆಗೆ ಏನಪ್ಪಾ ಅಂದ್ರೆ ಮನೋನ್ಮನಿ. ಹೀಗೆ ಕೊನೆಗೆ ಎಲ್ಲ ಕೋಡಿ ಭುವನೇಶ್ವರಿ, ಮನೋನ್ಮನಿ. ಹೀಗೇನಾಯ್ತು ಅಂದ್ರೆ ಹೆಸರುಗಳು ಪಡೆಯುತ್ತೆಂದು ಇನ್ನೂ ಅನೇಕ ಹೇಳಿದಾರ. ಇವಷ್ಟ ಅಲ್ಲ, ದೇವಿ ಪುರಾಣದಾಗ ನೋಡ್ಕೋರಿ ಎಷ್ಟು ಅದಾವ ಅಂತ ಹೇಳಿದಾಗ ಸಾವಿರಾರು ಹೆಸರುಗಳದಾವ. ಏನ್ ಪಡೆಯುತ್ತೆಂದು ಹೇಳಿ ಈಗ 2ನೇ ಗತಿಯಲ್ಲಿ ಮುಮುಕ್ಷುಗಳು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ. ಮುಮುಕ್ಷುಗಳಾದವರು ಹೆಂಗೆ ತಿಳ್ಕೊಬೇಕಪ್ಪ ಅಂದ್ರೆ ಚೆನ್ನಾಗಿ ತಿಳ್ಕೊಬೇಕು. ಇದು ಚೆನ್ನಾಗಿ ತಿಳಿಲಿಲ್ಲ ಅಂದ್ರೆ ಏನು ನಿವೃತ್ತಿ ಮಾಡ್ಕೋಬೇಕು, ಏನು ಪಡಿಬೇಕು ಅಂತ ಆಸೆ ಇಟ್ಟೇವಿ, ಅದು ಏನು ಮಾಡಿದರೂ ಪ್ರಾಪ್ತಿ ಆಗೋದಿಲ್ಲ. ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿಯೂ ಆಗೋದಿಲ್ಲ ಮತ್ತು ಪರಮಾನಂದ ಪ್ರಾಪ್ತಿಯೂ ಆಗುವುದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಮಿಥ್ಯಾ ಕೈ ಬಿಟ್ರೆ ಸುಖ ಆಕತಿ, ಮಿಥ್ಯಾ ಕೈ ಬಿಡಾರ್ದ ಹೋದ್ರೆ ಸುಖ ಆಗಕ್ಕೆ ಸಾಧ್ಯ ಇಲ್ಲ. ಕೈ ಬಿಟ್ರೆ ಸುಖ, ಕೈ ಬಿಡದಿದ್ರು ಸುಖ ಇಲ್ಲ. ಕೈ ಬಿಡಬೇಕಾದ್ರೆ ತಿಳಿದ್ರೆ ಕೈ ಬಿಡಕ್ಕೆ ಬರ್ತದೋ? ಏನಿಲ್ಲೋ. ಈಗ ವ್ಯವಹಾರ ದಶದಲ್ಲಿ ಏನ ಕೊಡೋದು ಅಂತಾರಲ್ರಿ, ಅದು ಕೈ ಕೊಡೋದು ಬೇರೆ, ಅದು ಮೋಸ ಮಾಡ್ದಂಗ. ಇನ್ನೊಂದದ ಏನು ಕೊಡೋದು ಅಂತ ತಿಳ್ಕೊಂಡು ಅದು ಅಲ್ಲ. ಈಗ ಅದು ಬಿಟ್ಟು ಹೋಗ್ಬೇಕ ನಮ್ಮನ್ನ, ಅದು ನಮ್ಮನ್ನ ಬಿಟ್ಟು ಹೋಗ್ಬೇಕಾರ ಏನು ಕೊಡ್ಬೇಕಂತಾರೆ ಲೋಕದೊಳಗ? ಬಿಡಮಾರಾಯ ರಗಡ ಮತ್ತ ಏನು ಮಾಡು, ಡೈವರ್ಸ್ ಕೊಡು ಅಂತಿರ್ತಾರ. ಏನ್ ಸೋಡ್ ಚಿಟ್ಟಿ ಅಂದ್ರೇನು? ಸೋಡ್ ಅಂದ್ರೆ ಬಿಡು, ಮರಾಠಿ ಶಬ್ದ.
ಚೀಟಿ ಅಂದ್ರೆ ಪತ್ರ, ಬಿಡುಗಡೆಯ ಪತ್ರ, ಅದಕ್ಕೆ ಅಂತಾರ ಬಿಡುಗಡೆಯ ಪತ್ರ ಅಂತಾರ. ಮರಾಠಿಯೊಳಗ ಸೂಡ್ ಚೀಟಿ ಅಂತಾರ, ಕನ್ನಡದೊಳಗ ಪಾರಿಕತೆ ಅಂತಾರ, ಇಲ್ಲ ಸಾಮಾನ್ಯವಾಗಿ ಡೈವರ್ಸ್ ಅಂತಿರ್ತಾರ. ಡ್ರೈವರ್ಸ್ ಅಲ್ರಿ, ಮತ್ತ ಡೈವರ್ಸ್ ಅಂತಾರ, ಅಥವಾ ಬಿಡುಗಡೆ. ಈಗ ಲೋಕದೊಳಗ ಡೈವರ್ಸ್ ಕೊಡ್ತಿರಲ್ಲ, ಸೋಡ್ ಚೀಟಿ ಕೊಡ್ತಿರಲ್ಲ, ಅಥವಾ ಪಾರಿಕತ್ತು ಕೊಡ್ತಿರಲ್ಲ, ಯಾವಾಗ ಕೊಡ್ತೀರಿ? ಯಾವಾಗ ಕೊಡ್ತೀರಿ? ಬ್ಯಾಡಾದಾಗ. ಯಾವಾಗ ಬ್ಯಾಡಾಗಿರ್ತದ? ಬ್ಯಾಡಾಗ್ಬೇಕಾದ್ರೆ ಕಾರಣ ಬೇಕು, ಬೇಡ ಅಂದ್ರೆ ಅನೈತಿಕ ಸಂಬಂಧದಿಂದ ಕೂಡಿಕೊಂಡು ವ್ಯವಹಾರ ನಡೆದಿತ್ತು ಅಂದ್ರೆ ಅವಾಗ ನೀವೇನ್ ಮಾಡ್ತೀರಿ ಅಂತ ಕೇಳಿ ಈ ರೀತಿಯೂ ಇರು, ಅದೊಂದ ಕಾರಣ ಇಲ್ಲ. ಇನ್ನು ಒಂದು ವೇಳೆ ನಿಮ್ಮ ಜೀವನದೊಳಗೆ ನಿಮ್ಗೆ ಎಲ್ಲಕ್ಕೂ ವಿರುದ್ಧ ಇದ್ರು ಅಂದ್ರೆ, ಹೊಂದ್ಕೊಳ್ಳಿಲ್ಲ ಅಂದ್ರು ಏನ್ ಮಾಡ್ತೀರಿ? ಅನೈತಿಕ ಸಂಬಂಧ ಇಲ್ಲಂದ್ರೂ ಕೂಡ ನಿಮ್ಮ ಜೊತೆಗೆ ಹೊಂದ್ಕೊಳ್ಳಿಲ್ಲ, ವ್ಯವಹಾರಕ್ಕೆ ಸರಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಬಿಡುಗಡೆ ಪತ್ರ ಕೊಟ್ಟು ಬಿಡ್ತಾ ಇದ್ದೀರಿ. ಬ್ಯಾಡ ಅಂದ್ರೆ ತಿಳಿದಾಗ, ತಿಳಿಲಾರ್ದ ಇದ್ದಾಗೋ? ತಿಳಿದಾಗ. ಹೆಂಗದ ಅನ್ನೋದು ತಿಳಿದ ಮೇಲೆ ಹೆಂಗ್ ಬಿಡ್ತೀರಿ, ಹಂಗೆ ನಾವೆಲ್ಲರೂ ಪರಮಾನಂದ ಪ್ರಾಪ್ತಿಯನ್ನು ಹೊಂದಬೇಕಾದ್ರೆ ಅವಶ್ಯವಾಗಿ ಏನ್ ಮಾಡ್ಬೇಕು? ಸೋಡ್ ಚೀಟಿ ಕೊಡ್ಲೇಬೇಕು. ಯಾರ್ರಿ? ಏನೀಗ ಎಷ್ಟು ಮಂದಿ ಕೇಳಾಕ್ ಬಂದೇವಿ, ಕೇಳಾಕ್ ಬರದವ್ರು ಇರ್ಲಿ, ವಿಚಾರ ಮಾಡಿದ್ರೆ ಎಷ್ಟು ಮಂದಿ ಜನಸಂಖ್ಯೆದ ಮನುಷ್ಯ ರೂಪದಿಂದ ಎಲ್ಲರೂ ಬಂತು. ಉಳಿದ ದೇಶದವ್ರನ್ನ ಬಿಡ್ರಿ, ನಮ್ಮ ಭಾರತ ದೇಶದವರು 140 ಕೋಟಿ ಜನಸಂಖ್ಯೆ ನದೇವಿ. ನಾವೆಲ್ಲರೂ ಸೋಡ್ ಚೀಟಿ ಕೊಡಾಕ ಬಂದೇವಿ, ವಚನ ಕೊಟ್ಟು. ಏನು ಗ್ರಹಿಸಕ್ ಬಂದೇವ್ರಿ? ಸೋಡ್ ಚೀಟಿ ಕೊಡಾಕ ಬಂದವ್ರು ನಾವು. ಯಾಕಪ್ಪ ಅಂತ ಕೇಳಿದ್ದಾದ್ರೆ, ಅನಂತ ಜನ್ಮದಿಂದ ಬೆನ್ನು ಹತ್ತಿದೆ ಇದು ನಮಗ. ಇದೊಂದೇ ಜನ್ಮ ಅಲ್ಲ, ಅನಂತ ಜನ್ಮದಿಂದ ಬೆನ್ನು ಹತ್ತಿದಂತ ಈ ಇದೇನಪ್ಪ ಸತಿರೂಪದಲ್ಲಿರುವ ಶರೀರದ ಅಭಿಮಾನ ಇದಲ್ಲ, ಈಗ ಇದನ್ನ ಸೋಡ್ ಚೀಟಿ ಕೊಡಬೇಕಾಗಿತ್ತು ಅಂದ್ರೆ ಇದರ ಸ್ವರೂಪ ಗೊತ್ತಾಗಬೇಕು. ಏನಾಗಬೇಕು? ಇದು ಅನುಕೂಲ ಆಗಿ ತೋರ್ತಂದ್ರೆ ಸೋಡ್ ಚೀಟಿ ಕೊಡಕ್ ಬರ್ತದನು? ಅವಾಗ ಅನುಕೂಲ ಆಗಿ ತೋರಿತ್ತಂದ್ರೆ ಬಿಡುಗಡೆ ಪತ್ರ ಕೊಟ್ಟೇವ ಅಂತ ಹೇಳ್ತೀರೇನು? ಇಲ್ಲ, ಉಲ್ಟಾ ಏನ್ ಹೇಳ್ತೀರಿ? ಎಷ್ಟೋ ಸಲ ಹೇಳ್ತಿರ್ತಾನ, ಯಪ್ಪ ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ, ಮತ್ತ ಏನ ತಿಳ್ಕೊರಿ ನೀವು. ಇಂಥವ್ರು ಸಿಕ್ಕಿದ್ದು ಎಷ್ಟು ಜನ್ಮದ ಪುಣ್ಯ ಏನಪ್ಪ ಹೇಳಕ್ ಆಗುದಿಲ್ಲ ಅಂತ. ಎಂಥವ್ರು ಸಿಕ್ಕಿದ್ರಿ ಅಂತಿರಲ್ಲ. ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಸುಮ್ಮನೆ ಹೂ ಅನ್ನಬೇಕಲ್ಲ, ಮತ್ತೆ ಅದ ಹೆಂಗ ಅನ್ನಕ ಬರೋಂಗಿಲ್ಲ. ಇಂಥವ್ರು ಸಿಕ್ಕಿದ್ದು ಎಂಥವ್ರು? ಉಳ್ದವ್ರು ಎಲ್ಲಾರನ್ನು ಬಿಟ್ಟು, ತಂದಿಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಮಾವಿಲ್ಲ, ಕಾಕ ಇಲ್ಲ, ದೊಡ್ಡಪ್ಪ ಇಲ್ಲ, ಯಾರೂ ಇಲ್ಲ. ಇವ್ರು ಎಲ್ಲಾರನ್ನು ಬಿಟ್ಟು ಇಂಥವ್ರು ಸಿಕ್ಕಿದ್ದು ಏನ್ರಿ? ನಮ್ದು ಯಾವ ಜನ್ಮದ ಪುಣ್ಯ ಏನ್ರಿಪ್ಪ ಅಂತೇವಿ ಇಲ್ಲ. ಏನಾಗಿ ತೋರಿದಾಗ? ಅನುಕೂಲ ಆಗಿ ತೋರಿದಾಗ. ಈಗ ಅನುಕೂಲ ಆಗಿ ತೋರಿದ್ರು ಪ್ರತಿಕೂಲನ ಅದನೋ ಏನು ಪ್ರತಿಕೂಲ ಇಲ್ಲೋ? ಅನುಕೂಲ ಆಗಿ ತೋರಿದ್ರು ಪ್ರತಿಕೂಲನದ ಗೊತ್ತಾಗೋದಿಲ್ಲ. ಆ ಪ್ರತಿಕೂಲವೇ ಅನುಕೂಲ ಆಗಿ ಭಾಸ ಆಗಿರ್ತಾ ಇದೆ. ಏನ್ರಿ? ಸುಖ ದುಃಖದ ಲಕ್ಷಣ ಮಾಡಿದಾರ. ಸುಖ ದುಃಖದ ಲಕ್ಷಣ ಏನ್ ಮಾಡ್ಯಾರಿ? ಅನುಕೂಲ ವೇದನೀಯಂ ಸುಖ. ವೇದನ ಅಂದ್ರೆ ಏನ್ರಿ? ದುಃಖ. ಆ ದುಃಖ ಹೆಂಗದ? ಅನುಕೂಲದ. ಅನುಕೂಲ ವೇದನ, ಪ್ರತಿಕೂಲ ವೇದನ ಅಂತ ಎರಡು. ಅನುಕೂಲ ರೂಪವಾದ ದುಃಖ, ಪ್ರತಿಕೂಲ ರೂಪವಾದ ದುಃಖ. ದುಃಖನೋ ಏನ ಅದು ಹಿತಾಕತೋ? ದುಃಖನ ಕರೆ, ಆದ್ರೂ ಸುಖದಂಗ ಭಾಸ ಆಗ್ತಾ ಇದೆ. ಏನ್ ಅದಕ್ಕೆ ದೃಷ್ಟಾಂತ ಹೇಳಿದ್ದೇನೆ. ಸಾಮಾನ್ಯವಾಗಿ ವ್ಯವಹಾರ ದಶದಲ್ಲಿ ಸಣ್ಣ ಮಗು ಇರ್ತದಲ್ಲ, ಆಡಿಸ್ತಿರ್ತೇವೆ. ನಮ್ಮ 2-3 ವರ್ಷದ ಮಗು ಇತ್ತಂದ್ರ ಅದರಾಗ ಎಲ್ಲಾರು ಆಡ್ಸೋಕ್ಕಿಂತಲೂ ಯಾರು ಆಡ್ಸಿದ್ರ ಮಜಾ ಇರ್ತದ್ರಿ? ಆ ಖುಷಿನ ಎಲ್ಲಾರು ಆಡ್ಸೋದ್ರ ಮಧ್ಯದಲ್ಲಿ ಯಾರು ಆಡ್ಸಿದ್ರ ಮಜಾ ಮಾಡ್ತಿರ್ತಾರ? ಅತ್ತಿ. ತಾಯಿ ಅಲ್ಲ, ತಾಯಿ ಮಜಾ ಮಾಡೋದಿಲ್ಲ. ಏನ್ರಿ? ಅದಕ್ಕೆ ಉಣಿಸಿ ತಿನಿಸಿ ಪ್ರೇಮ್ ಮಾಡ್ತಾಳ. ಆದ್ರೆ ಮಜಾ ಮಾಡವ್ರು ಯಾರು ಮಗುವಿನ ಕಡು ಅಂದ್ರೆ ಅತ್ತೆ ಅದಾಕಿ. ಮಜಾ ಹೆಂಗ್ ಮಾಡ್ತಿರ್ತಾಳಪ್ಪ ಅಂತ ಕೇಳಿದ್ರೆ ಆಕೆ ಅಂತಿರ್ತಾಳ, ಅನುಕೂಲ ವೇದನ ದುಃಖ ಹೆಂಗ ಅನ್ನೋದು ಹೇಳಾಕೊಂಡಿದ್ದೇನೆ. ಈಗ ಆಕೆ ಏನಂತಾಳ ಗೊತ್ತಾನೋ, ಅದು ಆಟಾಡ್ ತಿಳುವಳಿಕೆ ಇರ್ತಾ ಇದೆ, ಶಬ್ದ ಜ್ಞಾನ ಹಾಕಿರ್ತದ, ಮಾತಾಡೋ ಕಷ್ಟ ಬರ್ತಿರೋದಿಲ್ಲ. ನನ್ನ ಹಳೆ ಅಂದ್ರೆ ಏನಂತ ತಿಳಿದ್ರಿ ನೀವು? ನನ್ನ ಹಳೆ ಅಂದ್ರೆ ಏನಂತ ತಿಳಿದ್ರಿ ನೀವು? ಇಷ್ಟು ಗಟ್ಟಿ ನನ್ನ ಹಳೆ, ಬೇಕಾದಂಗ ಗುದ್ರಿ ನೀವು, ಕಾಯಂಕಂದ್ರ ಕೇಳ್ರಿ. ಏನಂತಾಳ್ರಿ? ಬೇಕಾದಂಗ ಗುದ್ರಿ ಕಾಯಂಕಂದ್ರ ಕೇಳ್ರಿ.
ಅವಾಗ ಅಷ್ಟು ಅಂದಾಕೆ ಬಿಡುದಿಲ್ಲ, ಬೇಷ ಒಂದು ಗುತ್ತಾಳ, ಗುದ್ದಿರ್ ದೊಡ್ಡವ್ರು ತಡ್ಕೊಳ್ಳೋದಿಲ್ಲ, ಹಂಗೆ ಗುದ್ದಿರ್ತಾಳ. ಈಗ ಆ ಕೂಸು ಗುದ್ದಿದ್ರು ನಗತದ ಅಳ್ತದ? ನಗತದ. ಆ ಕೂಸು ಏನ್ ಮಾಡ್ತದ್ರಿ? ನಗತದ. ಆದ್ರೆ ನಗಬೇಕಾದ್ರೆ ಅದ್ರ ಒಳಗ ಏನಾಗ್ಯದ, ಕಣ್ಣೀರು ತುಂಬ ನಿಂತಾವ್, ಸಾಕಾಗ್ಯದ ಬಡಸೋದು ಗುದ್ದಿದ್ದು, ಆದ್ರೂ ನಗತದ. ಯಾಕ? ಅನುಕೂಲ ಅನ್ಸೇದ. ಏನ್ ಅನುಕೂಲ ಅನ್ಸೇದ್ರಿ ಅದಕ್ಕ? ಏನ್ ಮಾತಾಡಲ್ಲ, ನನ್ನ ಅಳಿಯ ಭಾಳ ಗಟ್ಟಿ ಹೊಗಳಿಕೆ ಇದು. ಆ ಮಾತು ಅನುಕೂಲ ಅನ್ಸೇದ. ಅನುಕೂಲ ಅನ್ಸಿದ್ದಕ್ಕಾಗಿ ಆಕೆ ಬೇಷ ಗುದ್ದಿದ್ರು ಕೂಡ ನಗತದ. ಅದೇ ಮುಂದೇನಪ್ಪ ಅಂದ್ರೆ ಏನಾರು ಒಂದಿಟ್ಟು ತಪ್ಪು ಮಾಡಿತ್ತು, ಅದಕ್ಕೆ ಇನ್ನೊಮ್ಮೆ ಹಿಂಗೆ ಮಾಡಬೇಡ ಅಂತ ಹೇಳೋ ಸಲುವಾಗಿ ಹೊಡ್ಲನೋ ಕಪಾಳಕ ಅಂತ ತಿಳ್ಕೊಂಡು ಕೈ ಎತ್ತಿರ ಚಿಟ್ಟು ಚಿಟ್ಟು ತೀರ್ತದ. ಯಾಕೆ ತೀರ್ತದ? ಗುದ್ದಾಳನು ಗುದ್ದಿಲ್ಲ, ಹೊಡೆದಾಳನು ಹೊಡೆದಿಲ್ಲ, ಆದ್ರೂ ಚೀರ್ತದ. ಯಾಕಂತ ಕೇಳಿದ ಪ್ರತಿಕೂಲ ವೇದನ ಅದ. ಬೇಗಳೇನದ? ಇನ್ನೊಮ್ಮೆ ಹಿಂಗೆ ಮಾಡ್ತೇನೆ ಅಂತ ತಿಳ್ಕೊಂಡು ಬೈದದ್ದು ಪ್ರತಿಕೂಲದ, ಅದು ದುಃಖ ಅನಿಸ್ತು. ಅದು ದುಃಖನೇ. ಆದ್ರೆ ಈ ಗುದ್ದಿದಾಗ ದುಃಖ ಇದ್ರೂ ಕೂಡ ಸುಖದಂಗ ಭಾಸ ಆಗಿದೆ. ಯಾಕ? ಅನುಕೂಲ ವೇದನ. ಹಾಗೆ ಪ್ರಾಪಂಚಿಕ ಜೀವನದಲ್ಲಿ ನಮಗೆ ಅನುಕೂಲದಾರ ಅಂತ ತಿಳ್ಕೊಂಡು ಯಾವ ಜನ್ಮದ ಪುಣ್ಯ ಅಂದಾಗ್ರು ಏನದ ರೀ? ಪ್ರತಿಕೂಲನದಾರ. ಏನು ಸುಖ ಅದನು? ಮರ ಎಷ್ಟು ದಿನ ತಣ್ಣಗಿದ್ನು? ಎಷ್ಟು ದಿನ ಅಂತಿರ್ತಿರಿ ಲೋಕದಾಗ ಅನ್ನೋದು ಕೇಳಿನ. ಎಷ್ಟು ದಿನ ತಣ್ಣಗಿದ್ದೀವ್ರಿ? ಯಾಕಾರ ಮಾಡ್ಕೊಂಡು ಅನ್ನೋಂಗಾಗಿದೆ ಅಂದ. ಅವ ಬ್ಯಾಡ ಅಂತ ಹೇಳ್ದವ ತನ್ನ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನಿಪ್ಪ. ಏನಂತ? ಮಾಡ್ಕೋಬೇಡಂತ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನಿ, ಕೇಳಿಲ್ಲ. ಈಗೇನು ಯಾರಿಗೆ ಹೇಳ್ತಿ? ಅನುಭವಿಸು ಅಂತಾನ. ಹೌದಲ್ರಿ? ಅಂದಮೇಲೆ ಮೊದಲ ತಿಳಿಲಿಲ್ಲಪ್ಪ ಅಂತಾನಂದ್ರ ಈಗ ಅನುಕೂಲ ಐತಿ ಅಂದ್ರೂ ಕೂಡ ಏನ್ ನಡೆದದ ಅಂದ್ರ ಅದಕ್ಕೆ ಸಹಜವಾಗಿ ಅಂದ್ರ ಹೆಂಡತಿ ಅಂದ್ರ ನಗತಿದ್ನಂತ, ತಂದ ಹಾಕಂದ್ರ ಅಳತಿದ್ನಂತ. ಮತ್ ತರುದು ಬರುದು ನಡೆದಾಗ ಮತ್ ದುಃಖ ಸುರು ಇರೋದಲ್ಲ. ಹೆಂಡತಿ ಅನುಕೂಲ ಏನೋ ಅನಿಸಾಳ್ಕರೆ, ಆದ್ರ ದುಃಖ ಮಾತ್ರ ಜಾಸ್ತಿ ಆಗಿರ್ತದೆ. ಅಂತೂ ಈ ದುಃಖ ರೂಪವಾದ ವಸ್ತುವಿನನ್ನ ಅಂದ್ರೆ ಈ ಶರೀರವನ್ನ ತ್ಯಾಗ ಮಾಡಬೇಕಾದ್ರೆ ಅದರ ಸ್ವರೂಪ ಗೊತ್ತಾಗಬೇಕೋ ಬೇಡೋ? ಇಂಥವ್ರು ಸಿಕ್ಕಿದ್ದ ಪುಣ್ಯ ಅಂದ, ಮುಂದೆ ಡೈವರ್ಸ್ ಕೊಟ್ಟೇನ್ರಿ ಅಂದ. ಮುಂದೆ ಡೈವರ್ಸ್ ಪಾರಿಕತ್ ಕೊಟ್ಟೇನ್ರಿ ಅಂದ. ಸಿಕ್ಕಿದ್ದು ಪುಣ್ಯ ಯಾವಾಗ? ಅನುಕೂಲ ಆದಾಗ. ಪ್ರತಿಕೂಲ ಆದದ್ದು ಗೊತ್ತಾಯ್ತು, ಸ್ವಭಾವ ಗೊತ್ತಾಯ್ತು, ಅವಾಗ ಬಿಡುಗಡೆ ಆಯ್ತು. ಆಗ ನಾವು ನೀವೆಲ್ಲರೂ ಎಂದ ಲಗ್ನ ಆಗೈತೋ ಏನೋ ಗೊತ್ತಿಲ್ಲ. ಯಾರ ಜೊತೆಗೆ ಲಗ್ನ ಅಂತಂದ್ರ ಏಕಾಗೋದು. ಆ ಶರೀರವೇ ನಾನು, ನಾನೇ ಶರೀರ ಅಂತ ಈ ಏಕತೆ ಏನದ ಅಜ್ಞಾನ ಮೂಲಕವಾಗಿ ಎಂದಾಗ್ಯದ ಅಂತ ಕೇಳಿದ್ರೆ ಅನಾದಿ ಏನ್ರಿ? ಪ್ರವಾಹ ರೂಪ ಅನಾದಿ. ಎಂತ ಅನಾದಿ ಅದ ಇದು? ಪ್ರವಾಹ ರೂಪ ಅನಾದಿ. ಗೊತ್ತೋ ಇಲ್ಲ. ಈಗ ಏನಾಗ್ಯದಪ್ಪ ಅಂದ್ರೆ ಸ್ವಲ್ಪ ಹೌದಲ್ಲನು ಹಂಗ ಒಂದಿಟ್ಟು ಗೊತ್ತಾದಂಗ ಆಗ್ಯದ. ಪಕ್ಕ ಆಗಿಲ್ಲ, ಪಕ್ಕ ಮಾಡ್ಕೊಳ್ಳೋದದ ಇಷ್ಟೇ. ಅಂತೂ ಹಿಂದಿನ ಗತಿಯಲ್ಲಿ ಒಂದು ಚೈತನ್ಯವೇ ಮಾಯೋಪಾದಿಯಿಂದ ಮಹೇಶ್ವರ, ಬ್ರಹ್ಮ, ವಿಷ್ಣು, ರುದ್ರಾದಿ ನಾಮಗಳನ್ನು ಧರಿಸಿತೆಂದು ಆ ಚೈತನ್ಯದಲ್ಲಿರುವ ಚಿಚ್ಚಕ್ತಿ, ಸರಸ್ವತಿ, ಲಕ್ಷ್ಮಿ, ಅಂಬಿಕಾ ಮೊದಲಾದ ಹೆಸರುಗಳನ್ನು ಪಡೆಯಿತೆಂದು ಹೇಳಿ ಈ ಎರಡನೇ ಗತಿಯಲ್ಲಿ ಮುಮುಕ್ಷಗಳು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ಇಲ್ಲಿಗೆ ಬಂದಿತ್ತಲ್ಲ ವಿಷಯ. ಮುಮುಕ್ಷಗಳಾದವ್ರು ಏನ್ ಮಾಡ್ಕೋಬೇಕಾಗಿದೆ? ಪಂಚೀಕರಣವನ್ನ ಚೆನ್ನಾಗಿ ತಿಳ್ಕೊಬೇಕಾಗ್ಯದ. ಗೆಳತನ ಮಾಡ್ಬೇಕಾರೆ ಸ್ವಭಾವ ಚೆನ್ನಾಗಿ ತಿಳ್ಕೊಂಡು ಗೆಳತನ ಮಾಡಿದ್ರೆ ಏನಾಗೋದಿಲ್ಲ. ಸ್ವಭಾವ ತಿಳಿಯಲಾರದೆ ಮ್ಯಾಲಿನ ಒಂದು ಇದಕ್ಕಾಗಿ ಮಾಡಿಬಿಟ್ವಿ ಅಂದ್ರೆ ಅನಾಹುತ ಆಗ್ತದೆ. ಅದಕ್ಕೆ ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ಏನ್ರಿ ಕೃಪೆಯಿಂದ ಪಂಚಭೂತಗಳ ಉತ್ಪತ್ತಿಯನ್ನು, ಪಂಚೀಕರಣವನ್ನು ಪ್ರತಿಪಾದನೆ ಮಾಡುತ್ತವೆಂದು ಪ್ರತಿಜ್ಞಾ ಮಾಡುತ್ತಾರೆ. ಎಲೈ ಶಿಷ್ಯನೇ, ಮಹೇಶ್ವರನಾದ ನಿನ್ನಿಂದಲೇ ಪಂಚಭೂತಗಳು ಉತ್ಪತ್ತಿಯಾದವು. ಆಮೇಲೆ ನೀನೇ ಬ್ರಹ್ಮನೆಂಬ ಹೆಸರನ್ನು ಹೊಂದಿ ಪ್ರತಿಯೊಂದು ಭೂತವನ್ನು 5 ವಿಭಾಗ ಪಡಿಸಿದೆ ಎಂದು ಪ್ರತಿಪಾದನೆ ಮಾಡುತ್ತಾರೆ. ನಿರಾಕಾರ ನಿರ್ಗುಣವಾದ ಚೈತನ್ಯ ಸ್ವರೂಪನಿ ಇದ್ರೂ ನಿನಗೇನಂತ ಬಂತು? ಬ್ರಹ್ಮ ಅಂತ ಹೆಸರು ಬಂತು. ಅಂದ್ರೆ ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮನಾದ ನಿನಗ ಏನಂತ ಹೆಸರು ಬಂತು? ಸಗುಣ ಬ್ರಹ್ಮ ಅಂತ ಹೆಸರು ಬಂತು. ಅಲ್ಲಿಯೇ ಮಾಯೋಪಾದಿಕನಪ್ಪ, ಎಲ್ಲವ ಬಲ್ಲ ಮಹೇಶ್ವರನೆಪ್ಪ, ನಿನ್ನಿಚ್ಛೆಯಲೇ ನಭವಾಯಿತ್ತು
ನನ್ನಿಯಂ ಅನಿಲನದರೊಳಗಾಯಿತ್ತು, ವಾಯುವಿನೊಳಗ ಪಾವಕವಾಯಿತು, ವಾಯುಸಖನೊಳ ಆ ಜಲವಾಯಿತು, ಆ ಜಲದೊಳು ವಸುಮತಿಯಾಯಿತ್ತು, ರಾಜಭಜನ ನೀನಾವತ್ತು, ಬರಿಭೂತಂಗಳ್ ವ್ಯವಹಾರಕ್ಕೆ ನೆರೆ ಸಾಧನವಲ್ಲಾತ್ಮಚಯಕ್ಕೆ, ಅದರಿಂದ ಕೆಳ ಕರಣಬೇಕೆಂದು ವಿದಿತಾಂ ಪಂಚೀಕರಿಸಿದನಂದು. ವಿದಿತಾಂ ವಿಧಿ ಅಂದ್ರೆ ಬ್ರಹ್ಮನು ತಾಂ ಪಂಚೀಕರಿಸನವನ್ನ ಪಂಚೀಕರಣ ಮಾಡ್ತಾ ಇದ್ದಾನು. ಅಲ್ಲಿ ಅಂದ್ರೆ ಹಿಂದೇನು ಹೇಳ್ಕೊಂಬಂದ್ರಲ್ಲ ಪೂರ್ವದಲ್ಲಿ, ಮಾಯಾ ಉಪಾಧಿಕನಪ್ಪ, ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವಂಥವನು ಎಲ್ಲವ ಬಲ್ಲ ಮಹೇಶನೇನಪ್ಪ. ಅವನಿಗೆ ಏನಂತ ಹೆಸರು ಬಂತು? ಎಲ್ಲವನ್ನೂ ಬಲ್ಲವನಾಗಿರುವುದರಿಂದ ಮಹೇಶ ಅಂತ ಕರೆದ್ರು. ಮಾಯಾ ಉಪಾಧಿಯಿಂದ ಯುಕ್ತವಾದಾಗೋ ಮಾಯಾ ಉಪಾಧಿ ಇರಲಾರ್ದಾಗೋ? ಮಾಯಾ ಉಪಾಧಿಯಿಂದ ಯುಕ್ತದ. ಅವನಲ್ಲಿ ಜ್ಞಾನ ಶಕ್ತಿ ಹೇಳ್ತೇವೆ. ಈಶ್ವರನ ಜ್ಞಾನ, ಈಶ್ವರನ ಇಚ್ಛಾ, ಈಶ್ವರನ ಪ್ರಯತ್ನ ಏನು ಹೇಳ್ತೇವಲ್ಲ ಈ ಸಾಧಾರಣ ಕಾರಣ ಜಗತ್ತಿಗೆ, ಆವಾಗ ಜ್ಞಾನ ಯಾರ್ದು ಅಂತ ಕೇಳಿದ್ರೆ ಸತ್ವಗುಣಯುಕ್ತವಾದ ಮಾಯಾ ಉಪಾಧಿ ಮೂಲಕವಾಗಿ ಉಪಾದನ ಕಾರಣದ ಜ್ಞಾನ ಆಯ್ತು. ಯಾರಿಗೆ ಅಂತ ಕೇಳಿದ್ರೆ ಈಶ್ವರನಿಗೆ. ಅದಕ್ಕೆ ಎಲ್ಲ ಬಲ್ಲವನು, ಏನು ಮಂದಿರದ ಬರಲ್ಲವನು ಅಂದ್ರೆ ಸರ್ವಜ್ಞ ಅಂತ ಹೇಳಿಸಿಕೊಂಡ. ನಿನ್ನಿಚ್ಛೆಯಲೇ, ನಿನ್ನ ಇಚ್ಛೆಯಿಂದಲೇ, ಯಾರ ಇಚ್ಛೆಯಿಂದ? ಪರಮಾತ್ಮನ ಇಚ್ಛೆಯಿಂದಲೇ ಏನಾಯ್ತು ಅಂತ ಕೇಳಿದ್ದಾದ್ರೆ, ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಬ್ರಹ್ಮ ಒಬ್ಬನೇ ಇದ್ದನು, ಬೇರೆ ಬೇರೆ ಇದ್ರು? ಬ್ರಹ್ಮ ಒಬ್ಬನೇ ಇದ್ದಾಗ್ಯಾದರೂ ಕೂಡ ಯಾವ ಉಪಾಧಿಯಿಂದ ಕೂಡ್ಕೊಂಡಿದ್ದ? ಮಾಯಾ ಉಪಾಧಿ. ಆ ಮಾಯಾ ಹೆಂಗ ಕೂಡ್ಕೊಂಡಿತ್ತು? ಜೀವಿಗಳು ಮಾಡಿದ ಕರ್ಮ ಸಹಿತವಾದ ಅವಿದ್ಯೆಯಿಂದ ಒಡಗೂಡಿಕೊಂಡಿತ್ತು. ಅಂಥ ಮಾಯೆ ಬ್ರಹ್ಮನೊಳನಿಗೆ ಏಕವಾಗಿತ್ತು. ಮುಂದೆ ಆ ಬ್ರಹ್ಮನಿಂದಲೇ ಏನಾಯ್ತು ಅಂದ್ರೆ ಜೀವಿಗಳು ಮಾಡಿದ ಕರ್ಮದ ಪರಿಪಾಕತೆ ನಿಮಿತ್ತ ಮಾಡಿಕೊಂಡು ಏನಂತ ಇಚ್ಛಾ ಮಾಡಿದ? ನಿನ್ನಿಚ್ಛೆಯಲೇ. ನಿನ್ನಿಚ್ಛಾ ಅಂತಂದ್ರೆ ಪರಮಾತ್ಮನ ಇಚ್ಛಾ ಆಯ್ತು. ಮೈ ಏಕಹೂ ಬಹುರೂಪಹೂ ಐಸಿ ಇಚ್ಛಾ ಭೈ, ಒಬ್ಬನೇ ಇದ್ದೇನೆ ಅಥವಾ ಬಹುಶಃಯಾಮ್ ಪ್ರಜಾಯೇಯ. ಶ್ರುತಿ ಅನುಸಾರವಾಗಿ ಶ್ಲೋಕದೊಳಗೆ ಹಾಗೆ ಪ್ರಾಕೃತ ಭಾಷೆಯಲ್ಲಿ ನಾನು ಒಬ್ಬನೇ ಇದ್ದೇನೆ, ಬಹುರೂಪ ಆಗಬೇಕು ಅಂತ ಇಚ್ಛಾ ಆಯಿತು. ಅದಕ್ಕೆ ನಿನ್ನಿಚ್ಛೆಯಲೇ ಆತ್ಮನಃ ಆಕಾಶ ಸಂಭೂತಃ. ಶ್ರುತಿ ಏನು ಹೇಳ್ತದೆ? ಆತ್ಮನಿಂದ ಆಕಾಶವು ಉತ್ಪತ್ತಿ ಆಯಿತು. ಉಪಾಧಿ ಇರಲಾರ್ದ ಉಪಾಧಿ ಇದ್ದಾಗೋ? ಉಪಾಧಿ ಸಹಿತನಾದಾಗನೇ ಇದು ಇಚ್ಛಾ ಆಯಿತು ಅಂದ ಕೂಡಲೇ ಏನಾಯ್ತು? ನಿನ್ನಿಚ್ಛೆಯಲ್ಲೇ ನಭವಾಯಿತು. ಮೊದಲೇನು ತಯಾರಾಯಿತು? ನಭವಾಯಿತು. ಆ ಚಂದ್ರೋದಯದಲ್ಲಿ ಏನು ಬರ್ದಾರ? ಪರಮಾತ್ಮನು ಯಾವಾಗ ಈ ರೀತಿ ಇಚ್ಛಾ ಮಾಡಿದ್ನೋ ಆವಾಗ ಮಾಯೆ 5 ಭೂತಗಳಿಗೆ ಜನ್ಮ ಕೊಡ್ತು ಅಂದಾರ. ಮಾಯಾ ಇಲ್ದಂತೂ ಹೇಳಕ ಬರುವುದಿಲ್ಲ. ಮಾಯಾ ಉಪಾಧಿಯಿಂದ ಯುಕ್ತನಾಗಿರುವುದನ್ನು ನಾವು ಇಚ್ಛಾ ಮಾಡಿದಾಗ ಮಾಯಾ ಮೂಲಕವಾಗಿ ತಯಾರಾಗಿರ್ತದೆ ಹೊರತಾಗಿ ಮಾಯೆ ಬಿಟ್ಟು ಹೇಳಲಿಕ್ಕೆ ಬರುವುದಿಲ್ಲ. ನನ್ನಿಯಂ ಅನಿಲನು ಅದರೊಳಗಾಯಿತು. ಅನಿಲ ಅಂದ್ರೆ ಗಾಳಿ. ಅನಿಲ ಅಂದ್ರೇನು? ಗಾಳಿ. ಅದರೊಳಗೆ ಅಂದ್ರೆ ಆಕಾಶದಿಂದ ವಾಯು ಉತ್ಪತ್ತಿ ಆಯಿತು. ಆತ್ಮನಃ ಆಕಾಶ ಸಂಭೂತಃ, ಆಕಾಶಾದ್ ವಾಯು. ಆಕಾಶದಿಂದ ಏನಾಯ್ತು? ವಾಯು ಆಯಿತು. ವಾಯುವಿನೊಳಗೆ ಆ ಪಾವಕವಾಯಿತು. ಮುಂದೆ ವಾಯೋರ್ ಅಗ್ನಿ, ವಾಯುವಿನಿಂದ ಏನು ತಯಾರಾಯ್ತು? ಬೆಂಕಿ ಅಂದ್ರೆ ಅಗ್ನಿ ತಯಾರಾಯ್ತು. ವಾಯು ಸಖನೊಳು ಏನ್ರಿ? ಜಲವಾಯಿತು. ವಾಯು ಅಂದ್ರೆ ವಾಯು, ಸಖ ಅಂದ್ರೆ ಗೆಳೆಯ. ವಾಯುವಿನ ಸಖ ಅಂದ್ರೆ ಗೆಳೆಯ ಅಂದ್ರೆ ಯಾರ್ರಿ? ಅಗ್ನಿ. ವಾಯುವಿನ ಗೆಳೆಯರು ಯಾರ್ರಿ? ಅಗ್ನಿ. ಅಗ್ನಿಯಿಂದ ಏನಾಯ್ತು ಅಂದ್ರೆ ಜಲವಾಯಿತು. ವಾಯು ಸಖನೊಳ ಜಲವಾಯಿತು. ವಾಯು ಸಖ ಅಂದ್ರೆ ಅಗ್ನಿ, ಅಗ್ನಿಯಿಂದ ಜಲವಾಯಿತು. ಆ ಜಲದೊಳು, ಆ ಅಗ್ನಿಯಿಂದ ಉತ್ಪತ್ತಿಯಾದಂಥ ಜಲದಲ್ಲಿ ವಸುಮತಿ ಆಯಿತು. ಅದರಿಂದ ಏನು ಉತ್ಪತ್ತಿ ಆಯಿತು? ವಸುಮತಿ ಅಂದ್ರೆ ಭೂಮಿ ಉತ್ಪತ್ತಿ ಆಯಿತು. ರಾಜೀವ ಅಜನಹೇ ನೀನಾವತ್ತು. ಅವು ಉತ್ಪತ್ತಿ ಮಾಡುವಾಗ ನೀ ಏನಾಗಿದ್ದಿ ಅಂತ ಕೇಳಿದ್ರೆ ಶೋಭಿಸುವಂಥ ಬ್ರಹ್ಮನೇ ನೀ ಆಗಿದ್ದಿ. ಅಜ ಅಂದ್ರೆ ಬ್ರಹ್ಮ. ಎಂಥ ಬ್ರಹ್ಮ ಅಂದ್ರೆ ರಾಜೀವ ಬ್ರಹ್ಮ ಅಂದ್ರೆ ಶೋಭಿಸ್ತಕ್ಕಂಥ ಬ್ರಹ್ಮನಾದ ನೀನೇನಿದ್ದಿ, ಆ ಹೊತ್ತು ನೀನೇ ಇದ್ದಿ. ಅಂದ್ರೆ ಇವೆಲ್ಲ ಉತ್ಪತ್ತಿ ಆಗವ ಯಾರದಾರ? ನೀನದಿ. ಬರಿಭೂತಂಗಳ ವ್ಯವಹಾರಕ್ಕೆ ನೆರೆ ಸಾಧನವಲ್ಲ ಆತ್ಮಚಯಕ್ಕೆ. ಆತ್ಮಚಯಕ್ಕೆ, ಆತ್ಮಜೀವರಾಶಿಗೆ ಅಂದ್ರೆ ಜೀವಿಗಳಿಗೆ
ಜೀವಿಗಳು ಮಾಡಿದ ಕರ್ಮದ ಫಲವನ್ನು ಉಣ್ಣಾಕ ಬರ್ತಾರೋ ಹಂಗ ಬರ್ತಾರೋ? ಮಾಡಿದ ಕರ್ಮದ ಫಲವನ್ನು ಉಣ್ಣಾಕ ಬರ್ತಾ ಇದ್ದಾರೆ. ಫಲವನ್ನು ಉಣ್ಣಬೇಕಾದ್ರೆ ಏನಾದರೂ ಜಾಗ ಬೇಕೋ ಬೇಡೋ? ಜಾಗ ಬೇಕು. ಅದಕ್ಕಾಗಿ ಮುಂದಿದೆಲ್ಲ ಉತ್ಪತ್ತಿ ಆಗ್ತದೆ ಅಂತೇಳಿ. ಬರಿಭೂತಂಗಳು ವ್ಯವಹಾರಕ್ಕೆ ನೆರೆ ಸಾಧನವು ಅಲ್ಲ ಆತ್ಮಚಯಕ್ಕೆ. ಆತ್ಮಚಯಕ್ಕೆ ಅಂದ್ರೆ ಜೀವರಾಶಿಗಳಿಗೆ ಬರಿಭೂತಂಗಳು ಅಂದ್ರೆ ಅಪಂಚೀಕೃತ ಪಂಚಮಹಾಭೂತಗಳು ಭೋಗಕ್ಕೆ ಸಾಧನ ಅಲ್ಲ. ಅನುಭವಿಸುವುದೆಲ್ಲಿ? ಸೂಕ್ಷ್ಮಭೂತಗಳಲ್ಲಿ ಅಂದ್ರೆ ಸೂಕ್ಷ್ಮ ಶರೀರ. ಅದನ್ನೇ ಹೇಳಿದಾರೆ. ಏನಾಯ್ತು, ಒಬ್ಬನೇ ಅದನ್ನೇ ಬಹುರೂಪಕ್ಕಂತ ಇಚ್ಛಾದಾಗ ಮಾಯಾ ಏನಾಯ್ತು, 5 ಭೂತಗಳ ರೂಪವಾಯಿತು, ಕ್ಷೋಭಗೊಂಡು. ಮಾಯಾ ಏನಾಯ್ತು ರೀ? ಕ್ಷೋಭಗೊಂಡು 5 ಭೂತಗಳ ರೂಪ ಆಯ್ತು. ಸೂಕ್ಷ್ಮ ಸೃಷ್ಟಿ ತಯಾರಾಯ್ತು, ಕೆಲಸ ನಡೀಲಿಲ್ಲ. ಕೆಲಸ ನಡೀಲಿಲ್ಲ. ನಡಿಲಾರ್ದ ಆಗೋತ್ಲೆ ಅಂದ್ರೆ ಏನಾಯ್ತು ಅಂತ ಕೇಳಿ ಪುನಃ ಪರಮಾತ್ಮನ ಇಚ್ಛೆಯಿಂದ ಪುನಃ ಅಂದ್ರೆ ಮೊದಲು ಇಚ್ಛಾ ಮಾಡಿದ ಪಂಚ ಸೂಕ್ಷ್ಮಭೂತಗಳು ಉತ್ಪತ್ತಿ ಆದವು, ಭೋಗದ ವ್ಯವಹಾರ ನಡೀಲಿಲ್ಲ. ಅದಕ್ಕೆ ಅವ್ರಂತಾರ ವ್ಯವಹಾರಕ್ಕೆ ನೆರೆ ಸಾಧನವೂ ಅಲ್ಲ ಅವು 5 ಅಪಂಚಕೃತ ಪಂಚಮಹಾಭೂತಗಳು. ವ್ಯವಹಾರಕ್ಕೆ ಏನು ವ್ಯವಹಾರಪ್ಪ? ಸುಖದ ಅನುಭವ ಇಲ್ಲ ದುಃಖದ ಅನುಭವ. ಜೀವಿಗಳು ಅನುಭವಿಸುವುದೇನು? ಕರ್ಮಕ್ಕನುಸಾರವಾಗಿ ಬಂದಾರೋ ಕರ್ಮ ಇರಲಾರ್ದು ಬಂದಾರೋ? ಮತ್ತು ಕರ್ಮದ ಫಲ ಅಂತಾರೋ ಏನು ಕರ್ಮ ಅಂತಾರೋ? ಕರ್ಮದ ಫಲ ಅಂತಾರ. ಕರ್ಮದ ಫಲ ಏನು? ಪುಣ್ಯ. ಪುಣ್ಯದ ಫಲವೇನು? ಇದು ಏನು ಪುಣ್ಯ ಪಾಪ. ಪುಣ್ಯ ಪಾಪದ ಫಲವನ್ನು ಉಣ್ತೇವೆ ಅಂದರೂ ಕೂಡ ಪುಣ್ಯ ಪಾಪ ಊಟ ಮಾಡ್ತೇವೆ ಅಂತೇವೆ. ಪುಣ್ಯ ಪಾಪ ಅಲ್ಲ, ಪುಣ್ಯ ಪಾಪದ ಫಲ. ಕರ್ಮದ ಫಲ ಅಂದಾಗಿ ಆದರೂ ಕೂಡ ಸುಖ ದುಃಖ. ಪುಣ್ಯ ಪಾಪದ ಫಲ ಅಂದರೂ ಕೂಡ ಸುಖ ದುಃಖ. ಇವೆರಡನ್ನು ಅನುಭವಿಸಬೇಕು ಅನುಭವಿಸಬಾರ್ದು? ಅನುಭವಿಸಬೇಕು. ಅನುಭವಿಸ್ಬೇಕಂದ್ರೆ ಅವು ವ್ಯವಹಾರಕ್ಕೆ ಬರಲಿಲ್ಲ. ಈ ಊಟ ಮಾಡೋ ವ್ಯವಹಾರಕ್ಕೆ ಅನುಕೂಲ ಆಗಲಿಲ್ಲ. ಆಗಲಾರ್ದಕ್ಕಾಗಿ ಅದರಿಂದ ಅಖಿಳ ಕಾರಣ ಬೇಕೆಂದು. ಊಟ ಮಾಡಕ್ಕೆ ಏನು ಬೇಕ್ರಿ? ಊಟ ಮಾಡಕ್ಕೆ ಏನು ಬೇಕ್ರಿ? ಈಗ ಹೇಳ್ರಲ್ಲ ನನಗೆ. ಊಟ ಮಾಡಕ್ಕೆ ಏನು ಬೇಕು? ಬಾಯಿ ಬೇಕಲ್ಲ. ಊಟ ಮಾಡಕ್ಕೆ ಏನು ಬೇಕು? ಬಾಯಿ ಬೇಕು. ಉಣ್ಣೋದು ಒಂದ ಬಾಯಿಂದ ಅಟ್ಟ ಉಣ್ತೇವೋ ಅಷ್ಟು ಇದರಿಂದ ಊಟ ಮಾಡ್ತೇವೋ? ಎಲ್ಲ ಇಂದ್ರಿಯಗಳಿಂದ ಊಟ ಮಾಡ್ತೇವೆ. ಏನನ್ನ? ಸುಖವನ್ನ. ಎಲ್ಲ ಇಂದ್ರಿಯಗಳಿಂದ ಅನುಭವಿಸೋದೇನು? ಸುಖ ಇಲ್ಲರ ದುಃಖ. ಇಷ್ಟು ಆನಂದ ಐತ್ರಿ. ಏನು ಮಾಡಿದಾಗ? ಉಂಡಾಗ. ಏನು ಮಾಡಿದಾಗ? ನೋಡಿದಾಗ. ಏನು ಮಾಡಿದಾಗ? ಕೇಳಿದಾಗ. 10 ಸಲ ಅನ್ರಿ ಹಿಂಗೆ. ಹೌದಲ್ರಿ? ಕೇಳಿದಾಗ, ಸ್ಪರ್ಶಿಸಿದಾಗ, ನೋಡಿದಾಗ, ರುಚಿಸಿದಾಗ, ಮೂಸಿಸಿದಾಗ, ಕೊಡತೊಳುವಾಗ, ಹೋಗಿ ಬರುವಾಗ, ಆಮೇಲೆ ಮಾತಾಡುವಾಗ, ಬಿಡುವಾಗ, ಕ್ರೀಡಿಸುವಾಗ ಏನದ? ಒಮ್ಮೆ ಸುಖ ಒಮ್ಮೆ ದುಃಖ ಆಗ್ತಾ ಇದೆ. ಇವುಗಳ ಸಾಧನದಿಂದ ಸುಖ ದುಃಖದ ಅನುಭವ ಮಾಡಕ್ಕೆ ಬಂತು. ಇವಿರ್ಲಾರ್ದನು. ಮತ್ತು ಇವಿರ್ಲಾರ್ದಕ್ಕಾಗಿ ಆ ಭೋಗದ ಒಂದು ಅನುಕೂಲತೆ ಆಗಲಿಲ್ಲ, ಅನುಭವಿಸೋಕ್ಕಾಗಲಿಲ್ಲ. ಅವಾಗ ಏನು ಬೇಕಾಯಿತು? ಪಂಚೀಕರಣ ಆಗಬೇಕಾಯ್ತು. ಅದಕ್ಕೆ ಒಂದು ಉಪಾಧಿ ಬೇಕಾಯಿತು. ಭೋಗಾಯತನ ಅಂತ ಕರೆದಾರ ಚಂದ್ರೋದಯದಲ್ಲಿ. ಇದಕ್ಕೆ ಇಲ್ಲೇನು ಹೇಳಿದಾರಪ್ಪ ಅಂತ ಕೇಳಿದ್ರೆ ಅದರಿಂದ ಅಂದ್ರೆ ಭೋಗಕ್ಕೆ ಅನುಕೂಲವಾಗಲಾರದೆ ಆ ಪಂಚಮಹಾಭೂತಗಳು ಇರುವುದರಿಂದ ಕರಣ ಬೇಕೆಂದು ವಿಧಿ ತಾಂ ಪಂಚೀಕರಿಸಿದನು ಅಂದು. ಅಂದ್ರೆ ಯಾವಾಗ ಸುಖ ದುಃಖದ ಭೋಗದ ವ್ಯವಹಾರ ಆಗಲಿಲ್ಲ ಆವಾಗ ವಿಧಿ ಅಂದರೆ ಬ್ರಹ್ಮನು ಆ ಬ್ರಹ್ಮನೇ ಪಂಚೀಕರಿಸಿದನೆಂದು ಏನು ಮಾಡಿದ? 5 ಭೂತಗಳ ಪರಸ್ಪರ ಮಿಲೀಕರಣ ಮಾಡಿದ. ಏನ್ರಿ ಇದು ಒಂದೇ ನುಡಿಯ ಏನಪ್ಪಾ ಅಂತ ಕೇಳಿದಾದ್ರೆ ಅರ್ಥ. ಅದನ್ನ ಟೀಕಾದಲ್ಲಿ ಏನಪ್ಪ ಅಂತ ಕೇಳಿದಾದ್ರೆ ಸಂಕ್ಷಿಪ್ತದ ಓದಿಬಿಡ್ತೇನೆ ದಡ. ಎಲೈ ಶಿಷ್ಯನೇ, ಮೊದಲನೇ ಗತಿಯಲ್ಲಿ ಮಾಯೋಪಾದಿಯಿಂದ ಸರ್ವಜ್ಞನಾದ ನೀನು ಮಹೇಶ್ವರನಾದಿ ಎಂದು ಹೇಳಲ್ಪಟ್ಟಿರ್ತದೆ. ಅಂತ ಮಹೇಶ್ವರನಾದ ನೀನು ಬಹಳ ಜೀವಗಳಾಗಬೇಕೆಂದು ಸಂಕಲ್ಪ ಮಾಡಿದ್ದರಿಂದಲೇ ಈ ಕ್ಷಣ ಅಂತಾರ. ಏನು ಮಾಡ್ಯಾನ? ಈ ಕ್ಷಣ ಮಾಡ್ಯಾನ. ಈ ಕ್ಷಣ ಮಾಡ್ಯಾನ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಈ ಸದ್ಯ ಅಂತ ಅರ್ಥ ಅಲ್ಲ. ಸಂಕಲ್ಪ ಮಾಡಿದಾನ, ಇಚ್ಛಾ ಮಾಡಿದ್ದಾನ. ಆಕಾಶವಾಯಿತು. ನೀ ಇಚ್ಛಾ ಮಾಡೋದು ಅಷ್ಟೇ ತಡ ಏನಾಯ್ತು? ಆಕಾಶವಾಯಿತು. ಉಪಾಧಿ ರೂಪ ಮಾಯ ಇರ್ಲಾರ್ದನೋ? ಮಾಯ ಇದ್ದಾಗೋ? ಅದನ್ನು ಬಿಟ್ಟು ಹೇಳೋಂಗಿಲ್ಲ. ಏನ್ರಿ? ಮಾಯ ಇದ್ದಾಗ ಅದರಿಂದ ಗಾಳಿ ಹುಟ್ಟಿತ್ತು, ಅದರಿಂದ ಬೆಂಕಿ ಆಯಿತು, ಅದರಿಂದ ನೀರು,
ಅದರಿಂದ ಭೂಮಿ. ಆ ಕಾಲಕ್ಕೆ ನಿನಗೆ ಬ್ರಹ್ಮವೆಂಬ ಹೆಸರು ಪ್ರಾಪ್ತವಾಯಿತು. ಈ ರೀತಿ ಸೃಷ್ಟಿ ಮಾಡಿದ್ದರಿಂದ ನಿನಗೇನಾಯ್ತು? ಬ್ರಹ್ಮ ಅಂತ ಹೆಸರು ಬಂತು. ಅದರಿಂದ ಏನು ಪ್ರಾಪ್ತವಾಯಿತು? ಬರೇ ಕಟ್ಟಿಗೆ ಮುಂಡಿಗೆ ಇದ್ದರೆ, ಈ ಪಂಚಮಹಾಭೂತಗಳು ಮಿಲೀಕರಣವಾಗಲಾರ್ದೆ ಹಂಗ ಇದ್ರೆ ಹೆಂಗಿದ್ದಂಗ ಬಂದ್ರೆ ಕಟ್ಟಿಗೆ ಮುಂಡಿಗಿದ್ದಂಗ. ಮುಂಡಿಗೆ ಅಂದ್ರೆ ಬಾಡ್ಡಿ ಏನ್ರಿ? ಕಟ್ಟಿಗೆ ಮುಂಡಿ ಅಂದ್ರೆ ಏನ್ರಿ? ಈ ಗಿಡ ಕಡದು ಹಾಗೆ ಬಡ್ಡಿ ಇತ್ತು ಅಂದ್ರೆ ಅದು ಕಟ್ಟಿಗೆ ಮುಂಡಿ ಅಂತ ಕರಿತಾ ಇದಾರೆ. ಈಗ ಕಟ್ಟಿಗೆ ಮುಂಡಿಯಿಂದ ರೈತ ತಗೊಂಡು ಗಿಡ ಕಡ್ದದ್ದು ಅದಕ್ಕೆ ತನ್ನ ವ್ಯವಹಾರಕ್ಕೋ ಏನು ವ್ಯವಹಾರಕ್ಕಲ್ಲೋ? ತನ್ನ ವ್ಯವಹಾರಕ್ಕೆ. ಕಟ್ಟಿಗೆ ಮುಂಡಿ ಇಲ್ಲನು, ಅದ ವ್ಯವಹಾರಕ್ಕಾಗಿ ಕಡಿದಿಲ್ಲನು, ಕಡ್ದಾನ ವ್ಯವಹಾರ ನಡೀತದನು? ವ್ಯವಹಾರ ನಡೆಯುವುದಿಲ್ಲ. ಮತ್ತು ವ್ಯವಹಾರ ನಡಿಬೇಕಾದ್ರೆ ಏನು ಮಾಡಬೇಕು? ಆ ಕಟ್ಟಿಗೆ ಮುಂಡಿಯನ್ನು ಕೆತ್ತಿ ಕುರ್ಚಿನೋ ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ನೊಗಾನೋ ಅಥವಾ ಗಡಿಗಡೆ ಸಾಮಾನ ಇವೆಲ್ಲ ಮಾಡ್ಕೋಬೇಕಾಗ್ತಾ ಇದೆ. ಉಪಯೋಗವಾಗುವುದಿಲ್ಲೆಂದು ತಿಳಿದು ಬಡಿಗನು ಅದನ್ನು ಕೆತ್ತಿ ಕೊಯ್ದು ತೊಲೆ ಕಂಬ ಜಂತಿಗಳನ್ನು ಮಾಡಿ ಮನೆಯನ್ನು ರಚನೆ ಮಾಡುವಂತೆ. ಒಂದೇನು ಮಾಡಿದ? ಈಗವ ಮನೆ ರಚನೆ ಆಯಿತು. ಏನು ಮಾಡಿದಾಗ? ಆ ಕಟ್ಟಿಗೆ ಮುಂಡಿ ಕೆತ್ತಿ ಕೊಯ್ದು ಮಾಡಿದಾಗ. ಮಾಡ್ಲಾರ್ದೆ ಹೋದ್ರೆ ಹಾಕಿತ್ತನು ಮನೆ ಎದರಿಂದ ಆಕತಿ? ಕಟ್ಟಿಗೆಯಿಂದಲೇ ಆಕತಿ. ಈಗ ಎದರಿಂದ ಆಕತಿ? ಕಬ್ಬಣದಿಂದಲೇ ಆಕತಿ. ಆ ಕಬ್ಬನ ಮುಂಡಿಗೆ ಹಾಗೆ ಮೊದಲೇನು ಇತ್ತು ಹಂಗ ಇದ್ರೆ ಆಕತೇನು? ಇಲ್ಲ. ಅದನ್ನ ಇಂಜಿನಿಯರ್ಗಳು ಆ ಫ್ಯಾಕ್ಟ್ರಿ ಮೂಲಕವಾಗಿ ಅದನ್ನ ಹೆಂಗೆ ತಯಾರಬೇಕು ಮಾಡಬೇಕು ಮಾಡ್ತಾರೆ. ಆಮೇಲೆ ಅವನ್ನೆಲ್ಲ ತಂದು ಏನು ಮಾಡ್ತೇವೆ? ಮನೆ ತಯಾರು ಮಾಡ್ತಾ ಇದ್ದೇವೆ. ಮನೆ ತಯಾರಾಯಿತು. ಆಮೇಲೆ ಏನಾಯ್ತು ಅಂದ್ರೆ ಸೃಷ್ಟಿಕರ್ತನಾದ ನೀನು ಕೇವಲ ಪಂಚಭೂತಗಳು ಪ್ರಾಣಿಗಳ ಭೋಗ ಮೋಕ್ಷಾದಿ ವ್ಯವಹಾರಕ್ಕೆ ಸಹಕಾರಿಗಳಾಗುವುದಿಲ್ಲೆಂದು ತಿಳಿದುಕೊಂಡು. ಇವೇನಾಗೋದಿಲ್ರಿ? ಭೋಗಕ್ಕೂ ಮೋಕ್ಷಕ್ಕೂ ಏನಾಗೋದಿಲ್ಲ ಅಂದ್ರೆ ಸಾಧನ ಆಗೋದಿಲ್ಲ. ಜೀವನು ಇವೆರಡೂ ಬಯಸಿದನೋ ಇಲ್ಲೋ? ಒಂದು ಭೋಗವನ್ನು ಅನುಭವಿಸ್ತಾನೆ, ಮೋಕ್ಷವನ್ನು ಅನುಭವಿಸ್ತಾನೆ. ಭೋಗವ ಮೋಕ್ಷಗಳನ್ನು ಅನುಭವಿಸುವಾಗ ಒಂದು ಯಾರ ಅಧೀನದ? ಭೋಗ ಮೋಕ್ಷ ಎರಡು ವ್ಯವಹಾರ ನಡೀತಾವ. ಇವನಿಂದ ಎರಡು ನಡೀತಾವಲ್ರಿ. ಯಾವ ಶಕ್ತಿಯಿಂದ? ಯಾವ ಶಕ್ತಿಯಿಂದ ರೀ? ಎರಡು ಶಕ್ತಿ ಅದಾವ ಜೀವನಿಗೆ. ಹಂಗ ಶಕ್ತಿ ಅಂದ್ಕೂಲ ಗೊತ್ತಲ್ಲ, ಎರಡು ಅಂದ್ಕೂಲ ಗುರುತಾಗ್ತಾವ. ಏನು? ಒಂದು ಕರ್ತೃತ್ವ ಶಕ್ತಿ, ಒಂದು ಭೋಕ್ತೃತ್ವ ಶಕ್ತಿ. ಭೋಕ್ತೃತ್ವ ಶಕ್ತಿ ಅನುಸಾರವಾಗಿ ಏನನ್ನು ಅನುಭವಿಸ್ತಾನೆ ಜೀವ? ಭೋಗ. ಆಮೇಲೆ ಕರ್ತೃತ್ವ ಶಕ್ತಿಯಿಂದ ಮೋಕ್ಷ. ಇವೆರಡೂ ಅನುಭವಿಸಬೇಕಾಗ್ಯದೋ ಏನು ಒಂದನ್ನು? ಇವನಿಗೆ ಎರಡೂ ಅನುಭವಿಸಕ್ಕೆ ಬಂದಾನ. ಅದಕ್ಕಾಗಿ ಇವನಿಗೆ ಮಹತ್ವ ಕೊಟ್ಟಾರ. ಉಳಿದದ್ದಕ್ಕೆಲ್ಲ ಎರಡೂ ಅನುಭವಿಸಕ್ಕೆ ಬಂದಿಲ್ಲ. ಒಂದು ಕರ್ತೃತ್ವ ಏನು ಭೋಕ್ತೃತ್ವ ಶಕ್ತಿ ಒಂದೇ, ಕರ್ತೃತ್ವ ಶಕ್ತಿ ಇಲ್ಲ. ಜೀವನಿಗೆ ಮಾತ್ರ ಏನದ? ಕರ್ತೃತ್ವ ಶಕ್ತಿ ಅದ. ಈ ಎರಡೂ ಶಕ್ತಿಗಳು ಅನುಭವಿಸಕ್ಕೆ ಬಂದಿರತಕ್ಕಂಥವನು ಇವನು ಈ ಕೇವಲ ಅಪಂಚಕೃತ ಪಂಚಮಹಾಭೂತ ರೂಪದಿಂದ ಇದ್ದಾಗ, ಅಂದ್ರೆ ಸೂಕ್ಷ್ಮ ರೂಪವಾಗಿದ್ದಾಗ ಇವೆರಡು ವ್ಯವಹಾರ ನಡೆಯುವುದಿಲ್ಲ. ಉಣ್ಣುವುದು ನಡೆಯುವುದಿಲ್ಲ, ಅಂದರೆ ಮಾಡೋದು ನಡೆಯುವುದಿಲ್ಲ. ಮಾಡೋದಂದ್ರೆ ಪ್ರಯತ್ನ, ಉಣ್ಣುದಂದ್ರೆ ಪ್ರಾರಬ್ಧ. ಪ್ರಾರಬ್ಧ ಭೋಗನೂ ಅನುಭವಿಸಬೇಕು, ಪ್ರಯತ್ನದಿಂದ ಮೋಕ್ಷವನ್ನು ಸಾಧಿಸಬೇಕು. ಇವೆರಡು ವ್ಯವಹಾರ ನಡೀತಾವನು ಇವನಿಗೆ? ನಡೆಯುವುದಿಲ್ಲ. ಆ ಸಮಯದೊಳಗೆ ಈ ಕೇವಲ ಪಂಚಭೂತಗಳು ಪ್ರಾಣಿಗಳ ಭೋಗ ಮೋಕ್ಷಾದಿ ವ್ಯವಹಾರಕ್ಕೆ ಸಹಕಾರಿಗಳಾಗುವುದಿಲ್ಲ ಎಂದು ತಿಳ್ಕೊಂಡು ಕರ ಚರಣ ನೇತ್ರ ಶ್ರೋತ್ರಾದಿ ಅವಯವಗಳು ಬೇಕೆಂದು ಆ ಪಂಚಭೂತಗಳನ್ನು 25 ಪ್ರಕಾರ ವಿಭಾಗಪಡಿಸುವಂಥವನಾದಿ. ಯಾರು ಅಂತ ಕೇಳಿದ್ರೆ ನೀನೇ. ನೀನೇ ಅಂದ್ರೆ ಯಾರು? ಮಹೇಶ್ವರ. ಮಹೇಶ್ವರ ಅಂದ್ರೆ ಯಾರು? ಬ್ರಹ್ಮ. ಯಾವಾಗ ಆದ್ಯಪ್ಪ ನೀ ಮಹೇಶ್ವರ? ಮಾಯಾ ಉಪಾಧಿ ಬಂದಾಗ ಏನಾದೆ ಅಂತ ಕೇಳಿದ್ರೆ ಮಹೇಶ್ವರನಾಗಿ ಇಷ್ಟೆಲ್ಲ ಆದವ್ರು ಯಾರು ಅಂತ ಕೇಳಿದ್ರೆ ನೀನೇ ಅಂತಾರ. ಮುಂದೆ ಅವು ಹೆಂಗಾದವು ಅನ್ನೋದು ಪಂಚೀಕರಣ ಹೇಳ್ತಾರ.